ಕರ್ನಾಟಕದ ಸಮಸ್ತ ಭೀಮ ಬಂಧುಗಳಿಗೆ ನನ್ನ ಕ್ರಾಂತಿಕಾರಿ ಜೈ ಭೀಮಗಳು. ಇವತ್ತಿನ ದಿವಸ ಒಂದು ಹೊಸ ವಿಷಯ, ಭಾಗಶಃ ಜನರಿಗೆ ಹೊಸ ಪರಿಚಯದ ನಮ್ಮ ಸಮಾಜ ದ್ರಷ್ಟಾರರ ಬಗ್ಗೆ ಪರಿಚಯ ಮಾಡಿಕೊಡಲು ಮತ್ತು ಅವರು SC ST OBC ಮೈನಾರಿಟಿ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ವಿಶೇಷವಾಗಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಘಟನೆ ಕುರಿತು ನಾನು ಒಂದೆರಡು ವಿಚಾರಗಳನ್ನು ಹೇಳಲು ಲೈವ್ ಬರ್ತಾ ಇದ್ದೇನೆ. ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಮೈತ್ರಿಪೂರ್ಣ ಭೀಮ ವಂದನೆಗಳು. जीता हूँ बाबा का नाम लेकर, मरने के बाद क्या होगा. जीता हूँ बाबा का नाम लेकर, मरने के बाद क्या होगा. ज़रा कफन तो उठाकर देखना, होंठों पर जय भीम का ही नाम होगा. ಈ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು 1908ರಿಂದ 1976ವರೆಗೂ ಈ ಶೋಷಿತ ಜನರ ಸಮಾಜಕ್ಕಾಗಿ, ಅಂದರೆ SC ST OBC, ಅದರಲ್ಲೂ ವಿಶೇಷವಾಗಿ ಮೈನಾರಿಟಿ ಜನಾಂಗದ ಹಕ್ಕು ಬಾಧ್ಯತೆಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಹೈದರಾಬಾದ್ ಸಂಸ್ಥಾನದಲ್ಲಿ ಉಪಸಭಾಪತಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ, ಕರ್ನಾಟಕದಲ್ಲಿ ದಲಿತ ಚಳವಳಿಯ ಪಿತಾಮಹರಾಗಿರ್ತಕ್ಕಂಥ ಪೂಜ್ಯ B ಶ್ಯಾಮ್ ಸುಂದರ್ ಸಾಹೇಬರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಲೈವ್ ಬರಲು ಒಂದು ಕಾರಣ ಇದೆ. ನಿಮ್ಮೆಲ್ಲರಿಗೂ ಕೂಡ B ಶ್ಯಾಮ್ ಸುಂದರ್ ಸಾಹೇಬರು ಸ್ಥಾಪನೆ ಮಾಡಿರ್ತಕ್ಕಂಥ ಭಾರತೀಯ ಭೀಮಸೇನೆಯ 53ನೇ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳು. ಅಂದರೆ ಇದೇ ದಿವಸ 29 ಏಪ್ರಿಲ್ 1968ರಂದು ಕಲಬುರಗಿಯ ನಗರದಲ್ಲಿರ್ತಕ್ಕಂಥ ಜಗತ್ ಭೀಮ್ ನಗರದಲ್ಲಿ ಭಾರತೀಯ ಭೀಮ ಸೇನೆಯನ್ನು ಸಂಘಟನೆ ಮಾಡಿರ್ತಕ್ಕಂಥ, ಸ್ಥಾಪಿಸಿರ್ತಕ್ಕಂಥ ದಿನ. ಅದಕ್ಕೆ ನಿಮಗೆಲ್ಲರೂ ಕೂಡ ಶುಭಾಶಯ ಹೇಳ್ತೇನೆ. ಬಹುಶಃ ಸ್ನೇಹಿತರೆ, ಬೇರೆ ಸಂಘಟನೆ, ಬೇರೆ ಇತರೆ ಸಂಘಟನೆ ಸಹೋದರರು ತಪ್ಪಾಗಿ ಪರಿಭಾವಿಸಬಾರದು. ಈ ದೇಶದ ಚರಿತ್ರೆಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ರಾಜಕೀಯ ಸಿದ್ಧಾಂತಗಳನ್ನು, ರಾಜಕೀಯ ಕನಸನ್ನು ನನಸು ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಮಾನ್ಯವರು ಕಾಂಶಿರಾಮ್ಜಿ ಸಾಹೇಬರು ಸೇರ್ತಾರೆ. ರಾಜಕೀಯ ಚಳವಳಿ ಮತ್ತು ಸಾಮಾಜಿಕ ಚಳವಳಿಯೊಂದಿಗೆ ಮೂಲಭೂತ ಸೌಕರ್ಯಗಳಿಗಾಗಿ ಹೋರಾಟ ಮಾಡಿ ಶಾಸನಬದ್ಧವಾಗಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರ ನೈಜ ಅನುಯಾಯಿಗಳಲ್ಲಿ ಅಗ್ರಸ್ಥಾನದಲ್ಲಿ ಸೇರ್ತಕ್ಕಂಥವ್ರು B ಶ್ಯಾಮ್ ಸುಂದರ್ ಸಾಹೇಬರು ಒಬ್ಬರು. B ಶ್ಯಾಮ್ ಸುಂದರ್ ಸಾಹೇಬರು, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಮಾಜಕ್ಕಾಗಿ, ಅಂದರೆ SC ST OBC ಜನಾಂಗದ ಸಮುದಾಯಕ್ಕಾಗಿ ತನ್ನ ಮಕ್ಕಳನ್ನು, ತನ್ನ ಕುಟುಂಬವನ್ನು, ತನ್ನ ಸರ್ವಸ್ವವನ್ನು ಬಲಿದಾನವಾಗಿ ಕೊಟ್ಟರು. ಮಾನ್ಯವರು ಕಾಂಶಿರಾಮ್ ಸಾಹೇಬರು ತಮ್ಮ ಬದುಕನ್ನೇ ಈ ಸಮುದಾಯಕ್ಕಾಗಿ, ಈ ಸಮುದಾಯದ ಜನರು ಆಳುವ ವರ್ಗ ಆಗಬೇಕಂತೇಳಿದು ತಮ್ಮ ಬದುಕನ್ನೇ ಬಲಿದಾನವನ್ನು ಕೊಟ್ಟರು. ಹಾಗೆಯೇ ಈ ದೇಶದ ಜನಾಂಗ, ಅಂದರೆ ಮೂಲ ಭಾರತೀಯ ಜನಾಂಗದವರು, ಈ ಭೂಮಿಯ ಒಡೆಯರು, ಅವರು ಈ ದೇಶದ ಆಳುವ ವರ್ಗ ಆಗಬೇಕು ಮತ್ತು ಮೂಲ ಭಾರತೀಯರೆಲ್ಲರೂ ಕೂಡ ಸಂಘಟಿತರಾಗಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿ ಜೀವನ ಪರ್ಯಂತ ಸಮುದಾಯದ ಚಿಂತನೆಯಲ್ಲಿ ಒಂದು ಆಸ್ತಿ ಮಾಡ್ಕೊಳ್ಳಾರ್ದೆ, ಮದುವೆ ಮಾಡ್ಕೊಳ್ಳಾರ್ದೆ, ತಮ್ಮ ವೈಭವಿಕ, ಅಂದರೆ ಕೌಟುಂಬಿಕ ಸುಖದ ಬಗ್ಗೆ ಗಮನ ಕೊಡದೇ ಸಮುದಾಯಕ್ಕಾಗಿ ಜೀವ ತೆಗೆದಿರ್ತಕ್ಕಂಥ ಒಬ್ಬ ಸಮುದಾಯ ಕಳಕಳಿಯ ಶ್ರಮಜೀವಿ ದ್ರಷ್ಟಾರ B ಶ್ಯಾಮ್ ಸುಂದರ್ ಸಾಹೇಬರು. ಇವರ ಬಗ್ಗೆ ಬಹುಶಃ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ನನಗೆ ಇವತ್ತು ಆ ವಿಷಯ ಮಾತಾಡಬೇಕಂದ್ರೆ B ಶ್ಯಾಮ್ ಸುಂದರ್ ಸಾಹೇಬರು ರಚನೆ ಮಾಡಿರ್ತಕ್ಕಂಥ ಭಾರತೀಯ ಒರಿಜಿನಲ್ ಬೈಲಾ ಕಾಪಿ ನನಗೆ ಸಿಕ್ಕಿದೆ. ಅದಕ್ಕಾಗಿ ಇವತ್ತು ಆ ವಿಷಯದ ಬಗ್ಗೆ ಮಾತಾಡಬೇಕಾಯ್ತು.
ಬಿ ಶ್ಯಾಮ್ ಸುಂದರ್ ಸಾಹೇಬ್ರು ಯಾರು? ಬಹುಶಃ ಭಾಳ ಜನರಿಗೆ ಬಿ ಶ್ಯಾಮ್ ಸುಂದರ್ ಸಾಹೇಬ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅನಿಸ್ತು. ಬಿ ಶ್ಯಾಮ್ ಸುಂದರ್ ಸಾಹೇಬರು ಮಾಲಾ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ. ಇವರ ತಂದೆ ಬದುಲು ಮಾಣಿಕಮ್ಮ ಅಂತಿರೋದು, ಬದುಲಾ ಮಾಣಿಕಮ್ಮ ಅಂತಿರೋದು. ಇವರು ರೈಲ್ವೆ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. 1908 ಡಿಸೆಂಬರ್ 21ನೇ ತಾರೀಕು ದಿವಸ ಬದುಲಾ ಮಾಣಿಕ್ಯ ಮತ್ತು ಸುಭದ್ರಾಬಾಯಿಗೆ ಇವರ ಉದರದಲ್ಲಿ ಜನಿಸಿರ್ತಕ್ಕಂಥ ಬಿ ಶ್ಯಾಮ್ ಸುಂದರ್ ಸಾಹೇಬರು ಪ್ರೈಮರಿ ಎಜುಕೇಷನ್ ನಂತರ ಅವರ ತಂದೆಯವರಿಗೆ ಹೈದರಾಬಾದಕ್ಕೆ ವರ್ಗಾವಣೆಯಾದಾಗ ಹೈದರಾಬಾದಲ್ಲಿ ಬಂದು ನೆಲೆಸಿ ಅಲ್ಲಿ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಪದವಿ ಮತ್ತು ಕಾನೂನು ಪದವಿಯನ್ನು ಪಡೆದು ವಿದ್ಯಾರ್ಥಿ ಸಂಘಟನೆಗಳಿಂದ ಅನೇಕ ಹುದ್ದೆಗಳನ್ನು ಗ್ರಹಣ ಮಾಡಿ, ಅಷ್ಟೇ ಯಾಕೆ 1945 ಕಾಲಘಟ್ಟದಲ್ಲಿ ಸರೋಜಿನಿ ನಾಯ್ಡು ಅಂದರೆ ಪದವೀಧರ ಸಂಘಟನೆಯಲ್ಲಿ ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷರಾಗಿದ್ದಾಗ ಬಿ ಶ್ಯಾಮ್ ಸುಂದರ್ ಅವರು ಪ್ರಧಾನ ಕಾರ್ಯದರ್ಶಿಗಳಿಗೆ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಸೊ ಇಂಥ ಯುಗ ಪ್ರವರ್ತಕರು ಬಿ ಶ್ಯಾಮ್ ಸುಂದರ್ ಸಾಹೇಬರು ಇವರ ಸಾಹಿತ್ಯವನ್ನು, ಇವರ ಸಮಾಜ ಸೇವೆಯನ್ನು ಅವಲೋಕನ ಮಾಡಿರ್ತಕ್ಕಂಥ ಹೈದರಾಬಾದ್ ಸಂಸ್ಥಾನದ ನಿಜಾಮರಾಗಿರ್ತಕ್ಕಂಥ ಮೀರ್ ಉಸ್ಮಾನ್ ಅಲಿ ಅವರು 1946ರಲ್ಲಿ ಖುಸ್ರು ಎ ದಖನ್ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸ್ತಾರೆ. ಖುಸ್ರು ಎ ದಖನ್ ಅಂದರೆ ದಖನಿನ ಒಬ್ಬ ಪ್ರಜ್ಞಾವಂತ ಸಾಹಿತಿ ಅಂತಕ್ಕಂಥದ್ದು. 1947ರಲ್ಲಿ ಇವರು ಮಾಡ್ತಕ್ಕಂಥ ಸಾಮಾಜಿಕ ಕಾರ್ಯಗಳು, ಏನು ಸಾಮಾಜಿಕ ಕಾರ್ಯಗಳು ಮಾಡಿದ್ರು? ಗೈರಾಣಿ ಭೂಮಿಯನ್ನು ಈ SC/ST ಜನಾಂಗದವರಿಗೆ ಕಬ್ಜಾ ಮಾಡಿಸೋದ್ರ ಜೊತೆಗೆ ಅವನ್ನು ಪಟ್ಟ ಮಾಡಿಸ್ಕೊಟ್ಟಿರ್ತಕ್ಕಂಥವ್ರು ಬಿ ಶ್ಯಾಮ್ ಸುಂದರ್ ಸಾಹೇಬರು. ಪ್ರತಿಯೊಂದು ಕಂದಾಯ ಗ್ರಾಮದಲ್ಲೂ ಕೂಡ ಶಾಲೆಗಳು ಆರಂಭ ಮಾಡಿಸಿರ್ತಕ್ಕಂಥವ್ರು ಬಿ ಶ್ಯಾಮ್ ಸುಂದರ್ ಸಾಹೇಬರು. ವಸತಿ ನಿಲಯಗಳು ಆರಂಭ ಮಾಡಿಸಿರ್ತಕ್ಕಂಥವ್ರು ಬಿ ಶ್ಯಾಮ್ ಸುಂದರ್ ಸಾಹೇಬರು. ಅಷ್ಟೇ ಅಲ್ಲ, 1945ರಲ್ಲಿ ನಿಜಾಮ್ ಸರ್ಕಾರದಲ್ಲಿ ನಿಜಾಮರ ಆಡಳಿತ ಅಂದರೆ ಮೀರ್ ಉಸ್ಮಾನ್ ಅಲಿಯವರ ಆಡಳಿತ ಕಾಲಘಟ್ಟದಲ್ಲಿ BS ವೆಂಕಟರಾವ್ ಅಂತಕ್ಕಂಥ ಒಬ್ಬ ದಲಿತ ನಾಯಕರು ಶಿಕ್ಷಣ ಸಚಿವರಾದ ನಂತರ ಬಿ ಶ್ಯಾಮ್ ಸುಂದರ್ ಸಾಹೇಬರು ಕೂಡ ಚುನಾವಣೆಯಲ್ಲಿ ಗೆದ್ದಿರ್ತಾರೆ. ಆ ಮೀರ್ ಉಸ್ಮಾನ್ ಅಲಿಯವರ ಆಸ್ಥಾನದಲ್ಲಿ ಉಪಸಭಾಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಬಿ ಶ್ಯಾಮ್ ಸುಂದರ್ ಸಾಹೇಬರು. ನೋಡಿ, BS ವೆಂಕಟರಾವ್ ಮತ್ತು ಬಿ ಶ್ಯಾಮ್ ಸುಂದರ್ ಸಾಹೇಬರು ಜಂಟಿಯಾಗಿ ರಾಜ್ಯಾಧಿಕಾರ ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ಪದವೀಧರರು, ಪ್ರಜ್ಞಾವಂತರು. ಅದಷ್ಟೇ ಅಲ್ಲದೆ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನೆಂದರೆ 1927ರಿಂದಲೂ ಕೂಡ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ದೊಡ್ಡ ಅನುಯಾಯಿಗಳಲ್ಲಿ, ದಕ್ಷಿಣ ಭಾರತದ ದೊಡ್ಡ ಅನುಯಾಯಿಗಳಲ್ಲಿ BS ವೆಂಕಟರಾವ್ ಮತ್ತು ಬಿ ಶ್ಯಾಮ್ ಸುಂದರ್ ಸಾಹೇಬರು. ಈ 45ರಲ್ಲಿ ಏನು ಮಾಡ್ತಾರೆ? ಉಪಸಭಾಪತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ BS ವೆಂಕಟರಾವ್ ಶಿಕ್ಷಣ ಸಚಿವರು ಮತ್ತು ಇಬ್ಬರು ಸೇರಿಕೊಂಡ್ಬಿಟ್ಟು ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾರೆ. ಏನಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಅಂದರೆ ಔರಂಗಾಬಾದ, ಪರ್ಭಣಿ, ಲಾತೂರ, ಮುರುಮ, ಪರಳಿ, ಬೀದರ್, ಗುಲ್ಬರ್ಗ, ರಾಯಚೂರು ಈ ಕಡೆ ಎಲ್ಲ ಅಂದರೆ ಹೈದರಾಬಾದ್ ನಿಜಾಮನ ಸಂಸ್ಥಾನಕ್ಕೆ ಒಳಪಟ್ಟಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಈ ಶೋಷಿತ ಜನಾಂಗದವರಿಗೆ ಅಕ್ಷರದ ಅರಿವು ಮೂಡಿಸಬೇಕು ಅನ್ನೋ ಸಲುವಾಗಿ, ಅವರಿಗೆ ವಸತಿ ನಿಲಯಗಳ ಸಲುವಾಗಿ, ಶಾಲೆಗಳ ಆರಂಭಿಸುವ ಸಲುವಾಗಿ, ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗೆ ಸಲುವಾಗಿ ಬಿ ಶ್ಯಾಮ್ ಸುಂದರ್ ಸಾಹೇಬರು ಮತ್ತು BS ವೆಂಕಟರಾವ್ ಅವರು 1 ಕೋಟಿ ರೂಪಾಯಿ ಅನುದಾನವನ್ನು ಅಂದರೆ 1943ರಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನು ಇಡುಗಂಟಾಗಿ ತೆಗೆಸಿಡ್ತಾರೆ. ಅದಕ್ಕೆ ಏನಂತ ಹೆಸರು ಕೊಡ್ತಾರೆ ಗೊತ್ತೇನು? 1 crore ಶೆಡ್ಯೂಲ್ ಕಾಸ್ಟ್ ಟ್ರಸ್ಟ್ ಫಂಡ್ ಅಂತ ಅದರ ಹೆಸರೇ ಕರೀತಾರೆ. 1 crore ಶೆಡ್ಯೂಲ್ ಕಾಸ್ಟ್ ಟ್ರಸ್ಟ್ ಫಂಡ್. ಇದನ್ನು 1943ರಲ್ಲಿ ತೆಗೆದಿರಿಸಿದ ನಂತರ ಅದೇ ಕಾಲಘಟ್ಟದಲ್ಲಿ ಅಂದರೆ 1944ರ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಮೂಲಕ ಮುಂಬೈಲಿ ಆಲ್ರೆಡಿ ಸಿದ್ಧಾರ್ಥ್ ಕಾಲೇಜ್ ಆರಂಭ ಮಾಡಿರ್ತಾರೆ. ಔರಂಗಾಬಾದ್ದಲ್ಲಿ ಮಿಲಿಂದ್ ಕಾಲೇಜನ್ನು ಆರಂಭಿಸಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿ ಅಡಿಗಲ್ಲು ಸಮಾರಂಭವನ್ನು ಹಾಕಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ತೊಂದರೆಯಾಗಿ ಅವರು ತುಂಬ ಚಿಂತೆಗೀಡಾಗಿರ್ತಾರೆ. ಈ ವಿಷಯ ನಿಜಾಮ್ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿಯಾಗಿರ್ತಕ್ಕಂಥ BS ವೆಂಕಟರಾವ್ ಮತ್ತು ಬಿ ಶ್ಯಾಮ್ ಸುಂದರ್ ಸಾಹೇಬರು ಗೊತ್ತಾಗುತ್ತೆ. ಆವಾಗ ಅವರಿಬ್ಬರು ಬಾಬಾ ಸಾಹೇಬರಿಗೆ ಹೋಗಿ ಮನವರಿಕೆ ಮಾಡಿ
ಬಾಬಾ ಸಾಹೇಬರ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯಿಂದ ಒಂದು ಅರ್ಜಿಯನ್ನು ಶೆಡ್ಯೂಲ್ 1 crore ರೂಪಾಯಿ ಶೆಡ್ಯೂಲ್ ಕಾಸ್ಟ್ ಟ್ರಸ್ಟ್ ಫಂಡಿಗೆ ಅರ್ಜಿಯನ್ನು ಕೊಡಿಸ್ತಾರೆ. ಆ ಅರ್ಜಿಯ ಆಧಾರದ ಮೇಲೆ ನಿಜಾಮರ ಪೂರ್ವಾನುಮತಿಯನ್ನು ಪಡೆದು ಆ ಟ್ರಸ್ಟ್ ಫಂಡಿನಲ್ಲಿ BS ವೆಂಕಟರಾವ್, B ಶ್ಯಾಮ್ ಸುಂದರ್ ಸಾಹೇಬರು, ಸುಬ್ಬಯ್ಯ ಅಂದರೆ 3-4 ಜನ ಬಾಬಾ ಸಾಹೇಬರ ಕಟ್ಟ ಅನುಯಾಯಿಗಳಿರ್ತಾರೆ. 4 ಜನ ಸೇರಿಬಿಟ್ಟು ಅಂದರೆ B ಶ್ಯಾಮ್ ಸುಂದರ್ ಸಾಹೇಬರು ಒತ್ತಾಯದ ಮೇರೆಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಔರಂಗಾಬಾದ್ನಲ್ಲಿ ಸ್ಟಾರ್ಟ್ ಮಾಡಬೇಕಾಗಿರ್ತಕ್ಕಂಥ ಮಿಲಿಂದ್ ಕಾಲೇಜಿಗೆ 12 ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿಸ್ತಾರೆ. ಇದು B ಶ್ಯಾಮ್ ಸುಂದರ್ ಸಾಹೇಬರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲಿಸಿರ್ತಕ್ಕಂಥ ಋಣ. ಇಷ್ಟಲ್ಲ, ನಿಮಗೊಂದು ವಿಷಯ ನೆನಪಿರಲಿ, 1972ರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಮಗ ಯಶವಂತರಾವ್ ಅಂಬೇಡ್ಕರ್ ಅವರು ಮುಂಬೈಲಿರ್ತಕ್ಕಂಥ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಪ್ರೆಸಿಡೆಂಟ್ ಆಗಿರ್ತಾರೆ. ಆವಾಗ ಕ್ಷೇತ್ರ ಅಧ್ಯಯನಕ್ಕಾಗಿ ಜರ್ಮನಿಗೆ ಹೋಗಿರ್ತಾರೆ ಯಶವಂತರಾವ್ ಅಂಬೇಡ್ಕರ್ ಅವರು. ಆಂಧ್ರ ಸರ್ಕಾರ ಏನು ಮಾಡಿಬಿಡುತ್ತೆ, ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಮೇಲೆ ಕೇಸ್ ಹಾಕಿರ್ತದೆ. ಕೇಸ್ ನಡೆದಿರ್ತದೆ. ಏನು ಕೇಸ್ ಹಾಕಿರ್ತಾರೆ ಅಂದರೆ 1944 ಸೆಪ್ಟೆಂಬರ್ 20ರಂದು ಪೀಪಲ್ಸ್ ಎಜುಕೇಷನ್ ಸೊಸೈಟಿಗೆ ನಾವು 12 ಲಕ್ಷವನ್ನು ಅನುದಾನ ಕೊಟ್ಟಿದ್ದೇವೆ, ಅದನ್ನು ಬಡ್ಡಿ ಸಮೇತ ಹಿಂತಿರುಗಿಸಬೇಕು ಅಂತಕ್ಕಂಥ ನೋಟಿಸ್ ಕೊಟ್ಟಿರ್ತಾರೆ. ನೋಟಿಸ್ಗೆ ಅವರು ಉತ್ತರ ಕೊಟ್ಟಾಗ ಅವರು ಮಾನ್ಯ ಮಾಡಲಾರ್ದೇ ಆಂಧ್ರ ಸರ್ಕಾರ ಏನು ಮಾಡಿರ್ತದೆ, 1973ರಲ್ಲಿ ಆಂಧ್ರ ಸರ್ಕಾರ ಪೀಪಲ್ಸ್ ಎಜುಕೇಷನ್ ಮೇಲೆ ಕೇಸ್ ಆಗಿರ್ತದೆ. ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಪರವಾಗಿ ಹೈದರಾಬಾದಲ್ಲಿ ಒಬ್ಬ ಅಡ್ವೊಕೇಟ್ ಇಟ್ಟಿರ್ತಾರೆ, ವಕೀಲ ಕೇಸ್ ನಡೆಸ್ತಾನೆ. ಆದರೆ 1973ರಲ್ಲಿ ಕೇಸ್ ಇನ್ನೇನು ಅಂತಿಮ ಹೇರಿಂಗ್ ಇರ್ತದ, ಕ್ರಾಸ್ ಇರ್ತದ, ಆವಾಗ ಯಶವಂತರಾವ್ ಅಂಬೇಡ್ಕರ್ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ವಕೀಲ ಸೋಲ್ತಕ್ಕಂಥ ಸಂದರ್ಭ ಬಂದಾಗ ಆ ಲೆಟರ್ ನನ್ನ ಕಡೆದೆ ಸ್ನೇಹಿತರೆ. ಪೀಪಲ್ಸ್ ಎಜುಕೇಷನ್ ಸೊಸೈಟಿಯಿಂದ ಬಿ ಶ್ಯಾಮ್ ಸುಂದರ್ ಸಾಹೇಬರಿಗೆ ಒಂದು ಪತ್ರ ಬರೀತಾರೆ. ಯಶವಂತರಾವ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಸೆಕ್ರೆಟ್ರಿಗೆ ಒಂದು ಪತ್ರ ಬರೀತು. ಆವಾಗ ಪೀಪಲ್ಸ್ ಎಜುಕೇಷನ್ ಸೊಸೈಟಿ B ಶ್ಯಾಮ್ ಸುಂದರ್ ಸಾಹೇಬರ ಹೈದರಾಬಾದ್ ಅಡ್ರೆಸ್ಗೆ ಪತ್ರ ಬರೆದು, B ಶ್ಯಾಮ್ ಸುಂದರ್ ಸಾಹೇಬ್ರೆ, ನೀವು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಕನಸಿನ ಕೂಸಾಗಿರ್ತಕ್ಕಂಥ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ನೀವು 1944ರಲ್ಲಿ ಗ್ರ್ಯಾಂಟ್ ಮಂಜೂರು ಮಾಡೋದು ಸರಿಯಷ್ಟೇ, ಆದರೆ ಪ್ರಸ್ತುತ ಆಂಧ್ರ ಸರ್ಕಾರವು ಆ ಗ್ರ್ಯಾಂಟನ್ನು ಬಡ್ಡಿ ಸಮೇತ ಸಂದಾಯ ಮಾಡಲು ನೋಟಿಸ್ ಕೊಟ್ಟಿತ್ತು. ಆ ಸಂಬಂಧವಾಗಿ ನಾವು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ವಿ. ಆದರೆ ನಮ್ಮ ನ್ಯಾಯವಾದಿಯ ಒಂದು ಅಸಮರ್ಥತನೋ ಅಥವಾ ಅವರ ಇಂಟರ್ಪ್ರಿಟೇಷನ್ ಕೊರತೆಯೋ ಗೊತ್ತಿಲ್ಲ, ಆದರೆ ಆ ಕೇಸನ್ನು ನಾವು ಕೈ ಬಿಡುವ ಹಂತದಲ್ಲಿದೆ. ಅದಕ್ಕಾಗಿ ದಯವಿಟ್ಟು ಆ ಕೇಸನ್ನು ನೀವು ಆರ್ಗ್ಯುಮೆಂಟ್ ಮಾಡಿ ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಸೆಕ್ರೆಟರಿ ಅವರು ಪತ್ರ ಬರೀತಾರೆ. ಆ ಪತ್ರನ ಆಧರಿಸಿ B ಶ್ಯಾಮ್ ಸುಂದರ್ ಸಾಹೇಬರು ಹೈದರಾಬಾದಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಆರ್ಗ್ಯುಮೆಂಟ್ ಮಾಡಿ ಆ ಕೇಸನ್ನು ಗೆದ್ದು ಪೀಪಲ್ಸ್ ಎಜುಕೇಷನ್ ಸೊಸೈಟಿಗೆ ಗೆದ್ದಿಸ್ಕೊಡ್ತಾರೆ B ಶ್ಯಾಮ್ ಸುಂದರ್ ಸಾಹೇಬರು. ತದನಂತರ ಕಾಲಘಟ್ಟದಲ್ಲಿ ಯಶವಂತರಾವ್ ಅಂಬೇಡ್ಕರ್ ಅವರು B ಶ್ಯಾಮ್ ಸುಂದರ್ ಸಾಹೇಬರಿಗೆ ಅನಂತ ಆಭಾರಿಗಳಾಗಿರ್ತಾರೆ. ಸ್ನೇಹಿತರು, ಇದೇ ಲೆಟರ್ ತೋರಿಸ್ತೀನಿ. ಆ ಪತ್ರ ನನ್ನ ಕಡೆ ಒರಿಜಿನಲ್. ಸೊ ಇಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿ B ಶ್ಯಾಮ್ ಸುಂದರ್ ಸಾಹೇಬರಾಗಿದ್ದರು. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 22 ಪ್ರತಿಜ್ಞೆಗಳನ್ನು ಈ ದೇಶದಲ್ಲಿ ಪ್ರಥಮ ಬಾರಿಗೆ ಪಾಲಿಸಿರ್ತಕ್ಕಂಥ ವ್ಯಕ್ತಿ B ಶ್ಯಾಮ್ ಸುಂದರ್ ಸಾಹೇಬರು. ಹೇಗೆಂದರೆ ಅವರ ಭೀಮಸೇನಾದಲ್ಲಿ ಈ ಬೈಲಾದಲ್ಲಿ ಒಂದು 4 ಘೋಷಣೆಗಳಿವೆ ಸ್ನೇಹಿತರೆ. ನೋಡಿ, ವಿ ಆರ್ ನಾಟ್ ಹಿಂದೂಸ್ ಬಟ್ ಬುದ್ಧಿಸ್ಟ್ಸ್. ನಾವು ಹಿಂದೂಗಳಲ್ಲ, ನಾವು ಬುದ್ಧಿಸ್ಟ್ ಅಂತಕ್ಕಂಥದ್ದು. ವಿ ಆರ್ ಮೂಲ ಭಾರತೀಸ್ ನಾಟ್ ಎ ಶೆಡ್ಯೂಲ್ ಕಾಸ್ಟ್. ನಾವು ಅಸ್ಪೃಶ್ಯರಲ್ಲ, ಶೆಡ್ಯೂಲ್ ಕಾಸ್ಟ್ ಅಲ್ಲ, ನಾವು ಈ ದೇಶದ ಮೂಲ ಭಾರತೀಯರು. ಆಮೇಲೆ ನಿಮ್ಮ ಮನೆಯಲ್ಲಿ ನಾವು ಹಿಂದೂಗಳಲ್ಲ, ಮತ್ತು ಹಿಂದೂ ದೇವತೆಗಳನ್ನು ಮನೆಯಿಂದ ತಿಪ್ಪಿಗೆಸಿರಿ ಅಂತಕ್ಕಂಥ ಸ್ಲೋಗನ್ಗಳನ್ನು 1968ರ ಕಾಲಘಟ್ಟದಲ್ಲಿ ಪ್ರಚುರಪಡಿಸಿರ್ತಕ್ಕಂಥವ್ರು ಮತ್ತು ಆ ಮೂಲಕ ನಡೆಸ್ಕೊಂಡಿರ್ತಕ್ಕಂಥವ್ರು B ಶ್ಯಾಮ್ ಸುಂದರ್ ಸಾಹೇಬರು. ಏನಾಗಿರುತ್ತೆ ಅಂದರೆ 1968ರಲ್ಲಿ ಅದರ ಜಜ್ಮೆಂಟ್ ಕಾಪಿ ಇದೆ ನನ್ನ ಕಡೆಗೆ. 1968ರಲ್ಲಿ B ಶ್ಯಾಮ್ ಸುಂದರ್ ಸಾಹೇಬರು ಏಪ್ರಿಲ್ 29ನೇ ತಾರೀಕು ದಿವಸ ಭೀಮಸೇನಾನ ಇನಾಗ್ರೇಷನ್ ಮಾಡಿರ್ತಾರೆ. ಇನಾಗ್ರೇಷನ್ ಮಾಡಿದ ನಂತರ ಅದಕ್ಕೆ
ಗುಂಡಪ್ಪ ಭರಣಿ ಅಂತಕ್ಕಂಥವ್ರಿಗೆ ಅಧ್ಯಕ್ಷರನ್ನಾಗಿ ಮಾಡಿ, ಮಾರುತಿ ಮಾಲೆಯವರಿಗೆ ಟ್ರೆಜರರ್ ಮಾಡಿರ್ತಾರೆ, ಹೀಗೆ ಭೀಮರಾವ್ ಭಾರತಿಯವರು ಇರ್ತಾರೆ. ಇವರೆಲ್ಲರೂ ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಜಗತ್ ಭೀಮನಗರದಲ್ಲಿರ್ತಕ್ಕಂಥ ಆ ಅನಿಷ್ಟ ಹಿಂದೂ ದೇವರುಗಳನ್ನು, ರಾಮ, ಕೃಷ್ಣ, ಹನುಮ, ಅವೆಲ್ಲ ದೇವರುಗಳನ್ನ ಏನು ಮಾಡ್ತಾರೆ, ರೋಡಿಗೆ ತಂದು ಹಾಕಿ ಅದರ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳ ಕಡೆಯಿಂದ ಉಚ್ಚಿ ವಹಿಸಿ ಅವನ್ನೆಲ್ಲ ಸುಟ್ಟಾಕ್ಬಿಡ್ತಾರೆ. ಇವತ್ತು ಕೂಡ ಜಗತ್ ಭೀಮನಗರದ ಎದುರದಲ್ಲೇ, ನೇರವಾಗಿ ಅದರಲ್ಲೇ ಒಂದು ರೋಡ್ ಮಧ್ಯೆ ಇದೆ ಅಷ್ಟೇ. ಆ ರೋಡಿನ ಎದುರಲ್ಲೇ ಒಂದು ಕನ್ನಡ ಸಾಹಿತ್ಯ ಸಂಘ ಅಂತೇಳಿ ಬ್ರಾಹ್ಮಣರು ಸ್ಥಾಪಿಸಿರ್ತಕ್ಕಂಥ ಸಂಘ ಇದೆ. ಆ ಸಂಘದಲ್ಲಿ 1968ರಲ್ಲಿ ಜಗನ್ನಾಥರಾವ್ ಚಂದ್ರಿಕೆ ಅಂತಕ್ಕಂಥ ಬ್ರಾಹ್ಮಣ, ದತ್ತಾತ್ರೇಯ ಔರಾದಿ ಅಂತಕ್ಕಂಥ ಬ್ರಾಹ್ಮಣ, ದೇಶಪಾಂಡೆ ಅಂತಕ್ಕಂಥ ಬ್ರಾಹ್ಮಣ, ಕುಲಕರ್ಣಿ ಅಂತಕ್ಕಂಥ ಬ್ರಾಹ್ಮಣ, ಜೋಶಿ ಅಂತಕ್ಕಂಥ ಬ್ರಾಹ್ಮಣ, ಇವರೆಲ್ಲರೂ ಕೂಡ ಅಲ್ಲಿ ಭೇಟಿಯಾಗಿ ಮಾಡ್ತಾಯಿದ್ರು. ಅವ್ರು ನೋಡ್ತಾರೆ, ನೋಡಿ ಬಿ ಶ್ಯಾಮ್ ಸುಂದರ್ ಅವರು ನಮ್ಮ ಹಿಂದೂ ದೇವತೆಗಳನ್ನೆಲ್ಲ ಬೀದಿಗೆ ಹಾಕಿ ಅದ್ರ ಮೇಲೆ ಮಕ್ಕಳ ಕಡೆಯಿಂದ ಉಚ್ಚಿ ವಹಿಸಿ ಅವನು ಸುಡ್ತಾ ಇದ್ದಾರಲ್ಲ ಅಂತೇಳಿದು ಅವರು DC ಹತ್ರ ಒಂದು ಕ್ರಿಮಿನಲ್ ಕೇಸ್ ಮಾಡ್ತಾರೆ, IPC ಸೆಕ್ಷನ್ 295. ಆವಾಗ ಪೊಲೀಸ್ ಇನ್ಸ್ಪೆಕ್ಟರ್ಸು ಎನ್ಕ್ವೈರಿ ಬಂದಾಗ ಬಿ ಶ್ಯಾಮ್ ಸುಂದರ್ ಸಾಹೇಬ್ ಹೇಳ್ತಾರೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಅನಿಷ್ಟಗಳು ನಾವು ಹೊರಗೆ ಹಾಕಿವಿ, ಈ ಹೊಲಸನ್ನು ಹೊರಗೆ ಹಾಕಬೇಡ್ರಿ ಅಂತೇಳಿದು ಎಲ್ಲಿ ಯಾವ ಸೆಕ್ಷನ್ದಲ್ಲಿದೆ ಅಂತಕ್ಕಂಥ ಮಾತನ್ನು ಕೇಳಿ ತುಂಬ ವಾದ ವಿವಾದ ಮಾಡಿ, ಅದು DC ಜೊತೆಗೆ ಅವರ ಚಂಬರ್ನಲ್ಲಿ ವಾದ ವಿವಾದ ಮಾಡಿ ಅದನ್ನು ಹೋಸ್ಟೆಲ್ ಮಾಡಿಬಿಡ್ತಾರೆ ಬಿ ಶ್ಯಾಮ್ ಸುಂದರ್ ಸಾಹೇಬರು. ಅಂದರೆ 1968ರಲ್ಲಿ ದೇವರನ್ನು, ಅಂದರೆ ಎಲ್ಲ ಹಾದರು ಕೊಟ್ಟಿರ್ತಕ್ಕಂಥ ದೇವರುಗಳನ್ನು ಹೊರಗೆ ಹಾಕಿರ್ತಕ್ಕಂಥ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ರ ಅನುಯಾಯಿ ಬಿ ಶ್ಯಾಮ್ ಸುಂದರ್ ಸಾಹೇಬರು ಇವತ್ತು ಅವರಿಬ್ಬರ ಋಣದ ಕೋಳ ತಿಂತಕ್ಕಂಥ ಅಧಿಕಾರಿ ಜನಾಂಗ ಆ ಅನಿಷ್ಟ ದೇವರುಗಳು ಹೊರಗೆ ಹಾಕ್ರಿ ಅಂದರೆ ಹಿಂದ ಮುಂದೆ ನೋಡ್ತಾರೆ. ತಾಯಿಯ ಸಬೂಬು, ಹೆಂಡತಿಯ ಸಬೂಬು ಮತ್ತು ಇತರ ಯಾವುದೋ ಕಾರಣಗಳು ಹೇಳಿ ಆ ಹೊಲಸನ್ನು ಮನೆಯಲ್ಲಿ ಇಟ್ಕೊಂಡು ಕೊಟ್ಟಿರ್ತಕ್ಕಂಥದ್ದು ನಾಚಿಗೇಡಿನ ಸಂಗತಿ ಅಂತಕ್ಕಂಥದ್ದು ನಾವ್ಯಾರು ಮರಿಬಾರ್ದು. ಇನ್ನು ದಲಿತ ಅಂತಕ್ಕಂಥ ಪದದ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಬಹುಶಃ ಈ ದಲಿತ ಸಂಘರ್ಷ ಸಮಿತಿ ಜನರಿಗೆ ಕೇಳಿದ್ರೆ ಹೇಳ್ತಾರೆ ಏನಂದರೆ, ದಲಿತ ಅಂತಕ್ಕಂಥ ಶಬ್ದ ಇಲ್ಲ, ನಾವೆಲ್ಲರೂ ಕೂಡ 1973ರಲ್ಲಿ ಬಿ ಬಸಲಿಂಗಪ್ಪನವರು ಭೂಸಾ ಚಳವಳಿ ಆಯಿತು ಅಂದ್ರೆ ಅವರು ಕನ್ನಡ ಸಾಹಿತ್ಯ ಭೂಸಾ ಇದೆ ಅಂತ ಹೇಳಿದ್ರು, ಅದು ಹೇಳೋದು ಸತ್ಯ ಇದ್ದಿತ್ತು. ಆದರೆ ಭೂಸಾ ಅಂತ ಹೇಳಿದ ತಕ್ಷಣ ಅವ್ರಿಗೆ ರಾಜೀನಾಮೆ ಕೊಡಿಸೋ ನಂತರ ನಾವು ಭದ್ರಾವತಿಯಲ್ಲಿ ಬಿ ಕೃಷ್ಣಪ್ಪರವ್ರ ನೇತೃತ್ವದಲ್ಲಿ ಈ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟಾಕಿದ್ವಿ. ಈ ದಲಿತ ಅಂತಕ್ಕಂಥ ಪದ ಬಳಕೆ ನಾವೇ ಮಾಡಿದ್ವಿ 1979-80 ಕಾಲಘಟ್ಟದಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ವಾಸ್ತವ ಸ್ಥಿತಿ ನೋಡಿದಾಗ ಸ್ನೇಹಿತರೆ, ಬಿ ಶ್ಯಾಮ್ ಸುಂದರ್ ಸಾಹೇಬರು ಜ್ಯೋತಿಬಾ ಫುಲೆಯವರನ್ನು, ಬಾಬಾ ಸಾಹೇಬರನ್ನು ಅನುಪಾಲನೆ ಮಾಡ್ತಕ್ಕಂಥ ಈ ದೇಶದ ಮೊದಲ ಯುಗ ಪ್ರವರ್ತಕರು ಬಿ ಶ್ಯಾಮ್ ಸುಂದರ್ ಸಾಹೇಬರು. ಅದು ಹೇಗೆ ಅಂದರೆ 1956ರಲ್ಲಿ 1956 ಜನವರಿ 27ನೇ ತಾರೀಕು ದಿವಸ 1956 ಜನವರಿ 27ನೇ ತಾರೀಕು ದಿವಸ ಬಿ ಶ್ಯಾಮ್ ಸುಂದರ್ ಸಾಹೇಬರು ಒಂದು ಸಂಘಟನೆ ಮಾಡಿರ್ತಾರೆ, ದಲಿತ ವರ್ಗ ಮಹಾಸಂಘ ಕಲಬುರಗಿ ಅಂತ. ನೋಡಿ, ದಲಿತ ಅಂತಕ್ಕಂಥ ಶಬ್ದ ಪ್ರಪ್ರಥಮವಾಗಿ ಬಿ ಶ್ಯಾಮ್ ಸುಂದರ್ ಸಾಹೇಬರು ಬಳಸಿರ್ತಕ್ಕಂಥದ್ದು. ದಲಿತ ವರ್ಗ ಮಹಾಸಂಘ ಠರಾವುಗಳು ಅಂತಿದೆ. ಈ ಕರಪತ್ರ, ಒರಿಜಿನಲ್ ಕರಪತ್ರ ಇದೆ. ಈ ಕರಪತ್ರದಲ್ಲಿ 1956ರಲ್ಲಿ ಜನವರಿ 27ನೇ ತಾರೀಕು ದಿವಸ ಭೂಮಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ದಾಖಲೆಗಳು ಇದರಲ್ಲಿದೆ. ಅಂದರೆ ಬಿ ಶ್ಯಾಮ್ ಸುಂದರ್ ಸಾಹೇಬರು 56ರಲ್ಲೇ ನಮ್ಮ ಜನರಿಗೆ ವಸತಿ ಸಲುವಾಗಿ ಭೂಮಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಯುಗ ಪ್ರವರ್ತಕರು ಬಿ ಶ್ಯಾಮ್ ಸುಂದರ್ ಸಾಹೇಬರು. ಮತ್ತು ಅವಾಗೆ 56ರಲ್ಲೇ ಈ ದಲಿತ ಅಂತಕ್ಕಂಥ ಪದ ಬಳಕೆ ಮಾಡಿರ್ತಕ್ಕಂಥದ್ದು ಸತ್ಯಾಂಶ ಇದು ಇದೆ ವಿನ 1979-80ರಲ್ಲಿ ಈಗಿರ್ತಕ್ಕಂಥ ಈ ದಲಿತ ನಾಯಕರು ದಲಿತ ಪದ ಬಳಕೆ ಮಾಡಿಲ್ಲ ಅಂತಕ್ಕಂಥದ್ದು ಪ್ರಾಜ್ಞರಾಗಿರ್ತಕ್ಕಂಥ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ, ಹಾಗಾದರೆ ಈ ಕರ್ನಾಟಕಕ್ಕೆ ಬಿ ಶ್ಯಾಮ್ ಸುಂದರ್ ಸಾಹೇಬರ ಆಗಮನ ಯಾವಾಗಾಯಿತು? ಮತ್ತು ಬಿ ಶ್ಯಾಮ್ ಸುಂದರ್ ಸಾಹೇಬರು ಎಲ್ಲಿಗೆ ಬಂದರು ಪ್ರಪ್ರಥಮವಾಗಿದ್ದರು? ಸ್ನೇಹಿತರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನನ್ನು ಬಿ ಶ್ಯಾಮ್ ಸುಂದರ್ ಸಾಹೇಬರು ಹೈದರಾಬಾದಲ್ಲಿ ಸ್ಥಾಪಿಸಿರ್ತಾರೆ. ಅದರ ಅಧ್ಯಕ್ಷರನ್ನಾಗಿ BS ವೆಂಕಟರಾವ್ ಆಗಿರ್ತಾರೆ. BS ವೆಂಕಟರಾವ್ ಅವರು 1942ರಲ್ಲಿ ನಿಜಾಮ್ ಮೀರ್ ಉಸ್ಮಾನ್ ಅಲಿಯವರ ಆಡಳಿತದಲ್ಲಿ ಶಿಕ್ಷಣ ಸಚಿವರಾದ ನಂತರ ಆ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಧ್ಯಕ್ಷರಾಗಿ ಬಿ ಶ್ಯಾಮ್ ಸುಂದರ್ ಸಾಹೇಬರು ಆಗಿರ್ತಾರೆ. ಬಿ ಶ್ಯಾಮ್ ಸುಂದರ್ ಸಾಹೇಬರು ಡೆಪ್ಟಿ ಸ್ಪೀಕರ್ ಆದರೂ ಕೂಡ ಆ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ನ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟಿರಲಿಲ್ಲ. ತದನಂತರ 1952ರಲ್ಲಿ ಏನಾಗ್ತಂದರೆ, ಗುಲ್ಬರ್ಗದಲ್ಲಿರ್ತಕ್ಕಂಥ ಮೀರ್ ಉಸ್ಮಾನ್ ಅಲಿಯವರ ಸಂಸ್ಥಾನಕ್ಕೆ ನಿಕಟವರ್ತಿಗಳಾಗಿರ್ತಕ್ಕಂಥ
ಉರ್ದು ಸಮಾಜದ ಅಂದರೆ ಇಸ್ಲಾಂ ಸಮಾಜದ ಜನಾಂಗ ಬಿ ಶ್ಯಾಮ್ ಸುಂದರ್ ಸಾಹೇಬರ ನಾಲೆಜ, ಅವ್ರ ಕಾಂಟ್ರಿಬ್ಯೂಷನ್, ಅವ್ರ ವೇ ಆಫ್ ಥಿಂಕಿಂಗ್ ಜೊತೆಗೆ ಈ ಅಸ್ಪೃಶ್ಯರ ಬಗ್ಗೆ ಅಂದರೆ ಮೂಲ ಭಾರತೀಯರ ಬಗ್ಗೆ ಮತ್ತು ಮುಸ್ಲಿಂ ಜನಾಂಗದ ಬಗ್ಗೆ ಇರ್ತಕ್ಕಂಥ ಕಳಕಳಿಯನ್ನು ಮನಗಂಡಿರ್ತಕ್ಕಂಥ ಕಲಬುರಗಿಯ ಮುಸ್ಲಿಂ ಜನಾಂಗದವ್ರು ಏನು ಮಾಡ್ತಾರೆ ಅಂದರೆ 1952ರಲ್ಲಿ ಬಿ ಶ್ಯಾಮ್ ಸುಂದರ್ ಸಾಹೇಬರು ಗುಲ್ಬರ್ಗ ಕರೆಸ್ತಾರೆ. ಕಲಬುರಗಿ ಕರೆಸಿ ನ್ಯಾಷನಲ್ ಕಾಲೇಜ್ ಗ್ರೌಂಡಿನಲ್ಲಿ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಏರ್ಪಡಿಸಿರ್ತಾರೆ. ಅಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಿ ಶ್ಯಾಮ್ ಸುಂದರ್ ಸಾಹೇಬರು ಒಂದು, ನಾವು ಶೂದ್ರರು ಅಲ್ಲ, ನಾವು ಅಸ್ಪೃಶ್ಯರೂ ಅಲ್ಲ, ನಾವು ಶೋಷಿತ ಜನಾಂಗನೂ ಅಲ್ಲ, ಇವು ಬ್ರಾಹ್ಮಣರು ಕೊಟ್ಟಿರ್ತಕ್ಕಂಥ ಪದಗಳು. ಹಾಗಾದರೆ ನಾವು ಯಾರು ಅಂದರೆ ನಾವು ಮೂಲ ಭಾರತೀಯರು ಅಂತಕ್ಕಂಥದ್ದು ಸಾಕಷ್ಟು ದಾಖಲೆ ಸಹಿತ ಪ್ರತಿಪಾದನೆ ಮಾಡ್ತಾರೆ ಬಿ ಶ್ಯಾಮ್ ಸುಂದರ್ ಸಾಹೇಬರು. ಅದಾದ ನಂತರ ಪ್ರಾಬ್ಲಮ್ಸ್ ಆಫ್ ದಿ ಮೈನಾರಿಟೀಸ್, ಪ್ರಾಬ್ಲಮ್ಸ್ ಆಫ್ ದಿ OBCs, ದೆನ್ ಪ್ರಾಬ್ಲಮ್ಸ್ ಆಫ್ ದಿ ಮೂಲ ಭಾರತೀಸ್ ಅಂತಕ್ಕಂಥ ವಿಷಯದ ಬಗ್ಗೆ ಮಾತಾಡ್ತಾರೆ. ಇದು ಮಾತಾಡ್ತಾ ಈ ವೈದಿಕ ಜನಾಂಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮೇಲೂ ಈ ಶೋಷಿತ ಮೂಲ ಭಾರತೀಯರ ಮೇಲೆ ಹೇರಿರ್ತಕ್ಕಂಥ ಆ ಅನಿಷ್ಟ ದೇವರುಗಳನ್ನು ಕಿತ್ತು ಒಗೆಯ ಸಲುವಾಗಿ ಕೂಡ ಬಿ ಶ್ಯಾಮ್ ಸುಂದರ್ ಸಾಹೇಬರು ಈ ನ್ಯಾಷನಲ್ ಕಾಲೇಜ್ ಗ್ರೌಂಡ್ದಲ್ಲಿ ಮಾತಾಡ್ತಾರೆ. ಈ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಅಥವಾ ಕಲಬುರಗಿ ವಿಭಾಗದ ಮೊದಲ ತಲೆಮಾರಿನ ಶಿಕ್ಷಿತ ಜನಾಂಗದವ್ರು ಏನು ಮಾಡ್ತಾರೆ ಅಂದರೆ ಈ ಕಾರ್ಯಕ್ರಮ ನೋಡೋಕೆ ಹೋಗಿರ್ತಾರೆ. ಕಾರಣ ಇವರಿಗೇನು ಇನ್ವಿಟೇಷನ್ ಕೊಟ್ಟಿರೋಂಗಿಲ್ಲ, ಆದರೆ ನ್ಯಾಷನಲ್ ಕಾಲೇಜ್ಗೂ ಜಗತ್ ಭೀಮ್ನಗರಕ್ಕೂ ಅವಾಗ ಭೀಮನಗರ ಅಂತೂ ಕರಿತಿಲ್ಲ, ಅದಕ್ಕೆ ಏನು ಕರಿತಾರಪ್ಪ ಅಂದರೆ ಜನವಾದಿ ಛಾತ್ರ ಸಂಘ ಜಗತ್ ಅಂತ ಕರಿತಾಯಿದ್ರು. ಸೊ ಅಲ್ಲಿ ಮೊದಲನೇ ತಲೆಮಾರಿನ ಶಿಕ್ಷಿತ ಜನಾಂಗ ಯುವಕರಿದ್ದರು ಒಂದಿಷ್ಟು ಜನ. ಅದರಲ್ಲಿ ಶಿವರಾಯ ಮಾಸ್ತರ್ ಅಂತಕ್ಕಂಥವ್ರೊಬ್ಬರು, ಭೀಮರಾವ್ ಭಾರತಿ ಅಂತಕ್ಕಂಥವ್ರು, ಶ್ರೀ ಎಚ್ ಶ್ರೇಯಸ್ಕರ್ ಅಂತಕ್ಕಂಥವ್ರು, ಬಸವಂತರಾವ್ ಕಡುನ್ ಅಂತಕ್ಕಂಥವ್ರು, ಈ ರೀತಿ ಸುಮಾರು ಜನ ಮೊದಲನೇ ತಲೆಮಾರಿನ ಶಿಕ್ಷಿತ ಜನಾಂಗ ಏನು ಮಾಡ್ತಾರೆ. ಆಮೇಲೆ ಅಲ್ಲೊಬ್ಬ ಪ್ರಜ್ಞಾವಂತ ಹಿರಿಯ ಅಜ್ಜನೂ ಕೂಡ ಇದ್ದ. ಸೊ ಅವ್ರ ಹೆಸರು ಝಾಡಪ್ಪ ವಂಟಿ ಅಂತಕ್ಕಂಥದ್ದು. ಆಮೇಲೆ ಇನ್ನೊಬ್ಬ ಎಜುಕೇಟೆಡ್ ಪರ್ಸನ್ ಇದ್ದನು, ಅವರು ಗುಂಡಪ್ಪ ಭರಣಿ ಮತ್ತು ಗುಂಡಪ್ಪ ಕೋರ್ವಾರ್ ಅಂತಕ್ಕಂಥವ್ರು. ಇವರೆಲ್ಲ ತಂಡ ಸೇರಿಬಿಟ್ಟು ಆ ನ್ಯಾಷನಲ್ ಕಾಲೇಜ್ ಗ್ರೌಂಡಿಗೆ ಮಾತನ್ನು ಕೇಳೋಕ್ಕೆ, ಭಾಷಣ ಕೇಳೋಕೆ ಹೋಗಿರ್ತಾರೆ. ಅಲ್ಲಿರ್ತಕ್ಕಂಥ ನೋಡಿ, ಗುಲ್ಬರ್ಗ ನಗರದಲ್ಲಿ ಯಾವತ್ತೂ ಕೂಡ ಈ ಆದಿಲ್ ಶಾಹಿಗಳ ಆಡಳಿತ ಇಲ್ಲಿ ಇದ್ದ ಪ್ರಯುಕ್ತ ಈ ಮುಸ್ಲಿಮ್ಸಿಗೆ ಮತ್ತು ಇಲ್ಲಿರ್ತಕ್ಕಂಥ ಮೂಲ ಭಾರತಿ ಅಂದರೆ ನಾವು ಇವತ್ತಿನ ಕಲಿತೀವಿ ದಲಿತರಿರ್ತೀವಿ, ಅವರಿಗೆ ತುಂಬ ಅವಿನಾಭಾವ ಸಂಬಂಧವಿತ್ತು. ಸೊ ಅದಕ್ಕಾಗಿ ಅವರು ಆಹ್ವಾನ ಕೊಡ್ತಾರೆ, ನಿಮ್ಮ ಸಮುದಾಯದ ಹೈದರಾಬಾದ್ ನಿಜಾಮ್ ಸರ್ಕಾರದಲ್ಲಿ ಡೆಪ್ಟಿ ಸ್ಪೀಕರ್ ಆಗಿರ್ತಕ್ಕಂಥ ನಿಮ್ಮ ವ್ಯಕ್ತಿ ನ್ಯಾಯವಾದಿ ಬಿ ಶ್ಯಾಮ್ ಸುಂದರ್ ಬರ್ತಾ ಇದ್ದಾರೆ, ಅವ್ರ ಭಾಷಣ ಕೇಳಕ್ಕೆ ಬರ್ರಿ ಅಂತಕ್ಕಂಥ ಮನವಿಯನ್ನು ಕೊಟ್ಟಾಗ ಆ ಇಸ್ಲಾಂ ಸಹೋದರ ಗೆಳೆಯರ ಮನವಿಗೆ ಸ್ಪಂದಿಸಿ ಈ ಎಲ್ಲ ಒಂದನೇ ತಲೆಮಾರಿನ ಯುವಕರೆಲ್ಲ ಈ ನ್ಯಾಷನಲ್ ಕಾಲೇಜ್ಗೆ ಹೋಗಿರ್ತಾರೆ. ಕಾರ್ಯಕ್ರಮ ಮುಗಿದ ನಂತರ ಅವ್ರಿಗೆ ಹೋಗಿ ಬಿ ಶ್ಯಾಮ್ ಸುಂದರ್ ಸಾಹೇಬ್ರು ಇವರಿಗೆಲ್ಲ ಭೇಟಿ ಆಗ್ತಾರೆ. ಝಾಡಪ್ಪ ಮುತ್ಯ, ಆಮೇಲೆ ಶಿವರಾಯ ಮಾಸ್ತರ, ಗುಂಡಪ್ಪ ಭರಣಿ, ಗುಂಡಪ್ಪ ಕೋರ್ವಾರ, ಎಚ್ ಶ್ರೇಯಸ್ಕರ, ಬಸವಂತರಾವ್ ಕೊಡೋನ, ಭೀಮರಾವ್ ಭಾರತಿ, ಇವರೆಲ್ಲ ಭೇಟಿಯಾಗಿ ಬಿ ಶ್ಯಾಮ್ ಸುಂದರ್ ಸಾಹೇಬ್ರಿಗೆ ಜಗತ್ ಭೀಮ್ನಗರಕ್ಕೆ, ಈಗಿರ್ತಕ್ಕಂಥ ಜಗತ್ ಭೀಮ್ನಗರಕ್ಕೆ ಕರ್ಕೊಂಬರ್ತಾರೆ. ಅಲ್ಲಿ ಬಂದಿರತಕ್ಕಂಥ ಬಿ ಶ್ಯಾಮ್ ಸುಂದರ್ ಸಾಹೇಬರು ಎಲ್ಲ ಜನಾಂಗನ ಉದ್ದೇಶಿ ಫಸ್ಟ್ ಮಾತಾಡಿರ್ತಕ್ಕಂಥದ್ದು, ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೈ ಬಲಪಡಿಸಬೇಕು, ಅವರ ಹೋರಾಟದ ಸೇವಕರಾಗಿ ನಾವು ಸೇರಬೇಕು, ನಾವು ಅವರ ಹೋರಾಟದ ಸೈನಿಕರಾಗಿ ನಾವು ಸೇರಬೇಕಾದರೆ ಪ್ರಪ್ರಥಮವಾಗಿ ನೀವು ಹರಕ ಬಟ್ಟೆ ಇದ್ದರೂ ಅಡ್ಡಿಯಿಲ್ಲ, ನಿಮ್ಮ ಉಳ್ಳಕ್ಕೆ ರೊಟ್ಟಿ ತಂಗಳು ರೊಟ್ಟಿ ಇದ್ದರೂ ಅಡ್ಡಿಯಿಲ್ಲ ಬುಟ್ಟಿಯಲ್ಲಿ, ಆದರೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮಕ್ಕಳನ್ನು ಶಾಲೆಗಳಿಗೆ ಕಳಿಸ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ಕೋತಾರೆ. ಅಷ್ಟೇ ನಿರ್ದೇಶನವನ್ನು ನೀಡ್ತಾರೆ. ಅದರ ಜೊತೆಗೆ ನೀವು ಪ್ರಬುದ್ಧರಾಗಬೇಕಾದರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳಾಗಬೇಕಾದರೆ ನಿಮ್ಮ ಮನೆಯಲ್ಲಿ ಇವೇನು ಕಾಣ್ತಾವಲ್ಲ ಈ ಅನಿಷ್ಟ ದೇವರುಗಳನ್ನು, ಈ ದೇವರ ಭಾವಚಿತ್ರಗಳನ್ನು, ದೇವರ ಪ್ರತಿಮೆಗಳನ್ನು ಕಿತ್ತಿ ತಿಪ್ಪಿಗೆಸರಿ ಅಂತಕ್ಕಂಥ ಘೋಷಣೆಯನ್ನು ಬಿ ಶ್ಯಾಮ್ ಸುಂದರ್ ಸಾಹೇಬರು 1952ರಲ್ಲಿ ಜಗತ್ ಭೀಮ್ನಗರದಲ್ಲಿ ಮಾಡ್ತಾರೆ. ಇದರಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಆ ಕಾಲಘಟ್ಟದ ಒಂದನೇ ತಲೆಮಾರಿನ ಜನರು ಏನು ಮಾಡಿಬಿಡ್ತಾರೆ ಅಂದರೆ ಪ್ರಜ್ಞಾವಂತರಾಗಿ ಅವರ ತಲೆಯಲ್ಲಿ ಕ್ರಾಂತಿಯ ಮೊಳಕೆ ಹೊಡೆದು ಬಿಡ್ತದೆ ಬಿ ಶ್ಯಾಮ್ ಸುಂದರ್ ಸಾಹೇಬ್ರ ಮೂಲಕ. ಅವರ ಈ ಮಾತನ್ನು ಕೇಳಿ, ಈ ಭಾಷಣವನ್ನು, ಈ ಸಂದೇಶವನ್ನು, ಅವರ ಈ ವಿಚಾರವನ್ನು ಕೇಳಿರ್ತಕ್ಕಂಥ ಮೊದಲನೇ ತಲೆಮಾರಿನ ಜನ ಎಲ್ಲರೂ ಕೂಡ ಬಿ ಶ್ಯಾಮ್ ಸುಂದರ್ ಸಾಹೇಬ್ರ ಅನುಯಾಯಿಗಳಾಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೀಗೆ ಬಿ ಶ್ಯಾಮ್ ಸುಂದರ್ ಸಾಹೇಬರು ಆವಾಗವಾಗ ಜಗತ್ ಭೀಮ್ನಗರಕ್ಕೆ ಬರೋದು, ಜನಜಾಗೃತಿ ಕಾರ್ಯಕ್ರಮ ಮಾಡೋದು ನಡೆಸ್ತಾ ಇರ್ತಾರೆ ಸ್ನೇಹಿತರೆ. ಸೊ ಹೀಗೆ ಇಂಥ ಕಾಲಘಟ್ಟದಲ್ಲಿ 1956ರಲ್ಲಿ ಬಿ ಶ್ಯಾಮ್ ಸುಂದರ್ ಸಾಹೇಬರು ಒಂದು ರೆವಲ್ಯೂಷನ್ ಮಾಡಿಬಿಡ್ತಾರೆ. ಎಲ್ಲಿ? ಹೈದರಾಬಾದ್ ಸಂಸ್ಥಾನಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಔರಂಗಾಬಾದ್, ಪರಳಿ, ಬೀಡ್, ಉಮರ್ಗ, ಲಾತೂರ್, ಪರ್ಬಣಿ, ಬೀದರ್, ಗುಲ್ಬರ್ಗ ಎಲ್ಲ ಕಡೆ ಏನು ಮಾಡಿಬಿಡ್ತಾರೆ ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಗಳು ಮಾಡ್ಬೇಕಂತೇಳಿ ಘೋಷಣೆ ಮಾಡಿಬಿಡ್ತಾರೆ. ಆ ನಿಟ್ಟಿನಲ್ಲಿ
ಬಿ ಶ್ಯಾಮ್ ಸುಂದರ್ ಸಾಹೇಬರು ಎಲ್ಲ ಜಿಲ್ಲೆಯಲ್ಲೂ ಕೂಡ ಕರಪತ್ರ ಮಾಡಿ ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ಗುಲ್ಬರ್ಗದಲ್ಲೂ ಕೂಡ 1956 ಏಪ್ರಿಲ್ 14 1956 ಏಪ್ರಿಲ್ 26ನೇ ತಾರೀಕು ದಿವಸ 1956 ಏಪ್ರಿಲ್ 26ನೇ ತಾರೀಕು ದಿವಸ ಇದು ಒರಿಜಿನಲ್ ಕರಪತ್ರ ಇದೆ. ಗುಲ್ಬರ್ಗದಲ್ಲೂ ಕೂಡ ಬಿ ಶ್ಯಾಮ್ ಸುಂದರ್ ಸಾಹೇಬರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಪ್ರಥಮ ಜಯಂತಿಯನ್ನು ಆಯೋಜನೆ ಮಾಡ್ತಾರೆ. ಈ ಜಯಂತ್ಯೋತ್ಸವ ಸಮಿತಿದು ಆ ಕಾಲಘಟ್ಟದಲ್ಲಿ ಅಂದರೆ 1957ರಿಂದ 77 ತನಕ ಏನು ಸೇಡಂ ತಾಲೂಕಿನ ಶಾಸಕರಾಗಿದ್ದರು 4 ಅವಧಿಯಲ್ಲಿ ಜಮದಂಡಪ್ಪ ಪಾಪಯ್ಯ ಸರ್ವೇಶ್ ಅಂತಕ್ಕಂಥವರು ಈ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿದ್ದರು. ಇದರ ಜೊತೆಗೆ ಒಂದು ಸಂತಸದ ಸಂಗತಿ ಅನ್ನೋದ್ರ ಗೆಳೆಯರೆ, ಈ ಜಯಂತ್ಯೋತ್ಸವ ಸಮಿತಿಯಲ್ಲಿ ಆಗ ಈ ಲೆಫ್ಟ್ ಟು ರೈಟ್ ಅಂತ ಹೊಲೆ ಮಾದಿಗರಿಬ್ಬರು ಕೂಡ ಯಾವುದೂ ಭೇದ ಭಾವ ಇರದೇ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜಯಂತಿಗಳು ಮಾಡ್ಕೋತ ಬಂದಿದ್ದರು. ಅದಕ್ಕೆ ಈ ಕರಪತ್ರವೇ ಸಾಕ್ಷಿ ಇದೆ ಅಂತಕ್ಕಂಥನು ನಿಮ್ಮೆಲ್ಲರೂ ಗಮನಕ್ಕೆ ತರ್ತಾ ಇದ್ದೀನಿ. ಅದಷ್ಟೇ ಅಲ್ಲದೇ ಈ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಪರ್ಬಣಿ ಆಗಿರ್ಬೋದು, ಬೀಡ್ ಆಗಿರ್ಬೋದು, ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಾಬಾ ಸಾಹೇಬರ ಜಯಂತಿಯನ್ನು ಬಿ ಶ್ಯಾಮ್ ಸುಂದರ್ ಸಾಹೇಬರು ಹಮ್ಮಿಕೊತ್ತಾರೆ. ಇದಕ್ಕೆ ಸಾಕ್ಷಿಗಳು ಇವೆಲ್ಲ ಒಂದು 20 ಕರಪತ್ರಗಳಿವೆ ಸ್ನೇಹಿತರೆ. ಇವು ಬಾಬಾ ಸಾಹೇಬರ ಜಯಂತಿಗಾಗಿ 1956ರಲ್ಲಿ ಬಿ ಶ್ಯಾಮ್ ಸುಂದರ್ ಸಾಹೇಬರು ಮಾಡಿರ್ತಕ್ಕಂಥ ಕರಪತ್ರಗಳು ಇವೆಲ್ಲವೂ ಕೂಡ. ಈ ರೀತಿ 1956ರಲ್ಲಿ ಬಾಬಾ ಸಾಹೇಬರನ್ನು ತಂದು ಕಲಬುರಗಿ ಪರಿಚಯ ಮಾಡಿಸಿರ್ತಕ್ಕಂಥ ಶ್ರೇಯಸ್ಸು ಬಿ ಶ್ಯಾಮ್ ಸುಂದರ್ ಸಾಹೇಬರಿಗೆ ಸೇರುತ್ತೆ ಅಂತಕ್ಕಂಥನು ನಾವೆಲ್ಲರೂ ಕೂಡ ಮರಿಬಾರ್ದು. ಇದಾದ ನಂತರ 1957ರಲ್ಲಿ ಏನು ದ್ವಿಮತಕ್ಷೇತ್ರ ಮತ್ತು ದ್ವಿಮತಾಧಿಕಾರದ ಅಧಿಕಾರ ಇತ್ತು. ಅವಾಗ ಅಂದರೆ ಜಾಯಿಂಟ್ ಎಲೆಕ್ಟ್ರೇಟ್ ಮತ್ತು ಸಪ್ರೇಟ್ ಎಲೆಕ್ಟ್ರೇಟ್ ಇತ್ತು. ಆವಾಗ ಭಾಲ್ಕಿಯಿಂದ ಬಿ ಶ್ಯಾಮ್ ಸುಂದರ್ ಸಾಹೇಬರು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿರ್ತಾರೆ. 1957ಕ್ಕೆ ಪ್ರಚಂಡ ಬಹುಮತವನ್ನು ಪಡೆದು ಬಿ ಶ್ಯಾಮ್ ಸುಂದರ್ ಸಾಹೇಬರು ಭಾಲ್ಕಿಯಿಂದ ಮೈಸೂರು ಕರ್ನಾಟಕಕ್ಕೆ ಶಾಸಕರಾಗಿ ಚುನಾಯಿತಗೊಂಡು ಹೋಗಿಬಿಡ್ತಾರೆ ಬಿ ಶ್ಯಾಮ್ ಸುಂದರ್ ಸಾಹೇಬರು ಸ್ನೇಹಿತರೆ. ಸೊ ಈ ರೀತಿ ತುಂಬ ಅವರ ಕಾಂಟ್ರಿಬ್ಯೂಷನ್ಗಳು ನಾವು ಈ ಸಾಮಾಜಿಕ ಜಾಲತಾಣ ಮೂಲಕ ಹೇಳೋಕೆ ತುಂಬ ಕಷ್ಟ. ಆದರೂ ಕೂಡ ಒಂದು 4 ವಿಷಯಗಳು ನಿಮ್ಗೆ ಹೇಳ್ತೀನಿ. ಬಾಬಾ ಬಿ ಶ್ಯಾಮ್ ಸುಂದರ್ ಸಾಹೇಬರು ಎಷ್ಟು ಪವರ್ಫುಲ್ ಇದ್ರಂದರೆ, ಎಷ್ಟು ತಾಕತ್ವಾರಿದ್ದರಂದರೆ ಸೈದ್ಧಾಂತಿಕವಾಗಿ ಮತ್ತು ಬೌದ್ಧಿಕವಾಗಿ ಭೌತಿಕವಾಗಿಯೂ ಕೂಡ ಎಷ್ಟು ಸಿದ್ಧಾಂತವಾದಿಗಳಿದ್ದರೆ, ಅವರ ಸಿದ್ಧಾಂತವನ್ನು ಮೆಚ್ಚಿರ್ತಕ್ಕಂಥ ಹೈದರಾಬಾದ್ ಸಂಸ್ಥಾನವು ಅವರನ್ನು ವಿವಿಧ ಗೌರವಗಳಿಂದ ಖುಸ್ರಿಯೆ ದಖನ್, ಶೇರೆ ದಖನ್ ಅಷ್ಟೇ ಅಲ್ಲದೆ ಔರಂಗಾಬಾದ್ಲಿಂದ ಅಂದರೆ ಲಕ್ನೋಲಿಂದ ಪೂರಾ ಹೈದರಾಬಾದ್ವರೆಗೂ ಕೂಡ ಬಿ ಶ್ಯಾಮ್ ಸುಂದರ್ ಸಾಹೇಬರಿಗೆ ರಾಜಾ ಸಾಹೇಬ್ ಅಂತೇಳಿ ಕರಿತಾಯಿದ್ರು ಸ್ನೇಹಿತರೆ. ರಾಜಾ ಸಾಹೇಬ್ ಅಂತೇಳಿ ಕರಿತಾಯಿದ್ರು. ಇಂಥ ಬಿ ಶ್ಯಾಮ್ ಸುಂದರ್ ಸಾಹೇಬರು ಏನು ಮಾಡ್ತಾರೆ, ಜನಜಾಗೃತಿ ಮಾಡ್ತಾರೆ. ಮುಂದೆ 1968ರಲ್ಲಿ ಜಗತ್ ಭೀಮನಗರದಲ್ಲಿ ನಾನು ಹೇಳ್ದಲ್ಲ ಮುಂಚೆ ಜನವಾದಿ ಛಾತ್ರ ಸಂಘ ಅಂತ ಒಂದು ಸಂಘಟನೆ ಇರುತ್ತೆ, ನಮ್ಮ ಹಿರಿಯರು ಕಟ್ಕೊಂಡಿರ್ತಕ್ಕಂಥದ್ದು. ಆ ಜನವಾದಿ ಛಾತ್ರ ಸಂಘ ಇದು ಹೋರಾಟ ಮಾಡ್ತಕ್ಕಂಥದ್ದು ಬಿ ಶ್ಯಾಮ್ ಸುಂದರ್ ಸಾಹೇಬರು ಕಟ್ಟಿರ್ತಕ್ಕಂಥದ್ದು ದಲಿತ ವರ್ಗ ಮಹಾಸಂಘ. ಅದು ಜನವಾದಿ ಛಾತ್ರ ಸಂಘ ಅಂತೇಳಿ ಹಿರಿಯರು ಕಟ್ಕೊಂಡಿರ್ತಕ್ಕಂಥ ಸಂಘಟನೆ ಇರ್ತದೆ. ಆ ಜನವಾದಿ ಛಾತ್ರ ಸಂಘದ ಅಧ್ಯಕ್ಷರು ಝಾಡಪ್ಪ ಒಂಟಿ ಅಂತೇಳಿ ಹಿರಿಯ ಮುತ್ಸದಿಯಾಗಿರ್ತಾರೆ. ಸೊ ಅವರ ನೇತೃತ್ವದಲ್ಲಿ ಬಿ ಶ್ಯಾಮ್ ಸುಂದರ್ ಸಾಹೇಬರನ್ನು ಮುಖ್ಯ ಅತಿಥಿಗಳ ಕರೆಸಿ ಬಾಬಾ ಸಾಹೇಬರ 77ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಜಗತ್ ಭೀಮನಗರದಲ್ಲಿ ಮಾಡ್ತಾರೆ. ಯಾವಾಗ 1968 ಏಪ್ರಿಲ್ 29ನೇ ತಾರೀಕು ದಿವಸ. ಆ ದಿವಸ ಬಂದಿರತಕ್ಕಂಥ ಬಿ ಶ್ಯಾಮ್ ಸುಂದರ್ ಸಾಹೇಬ್ರವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ರಾಜಕೀಯ ಮೀಸಲಾತಿ ಕೊಡುವ ಸಲುವಾಗಿ ಮತ್ತು ಪ್ರತ್ಯೇಕ ಮತಕ್ಷೇತ್ರದ ಸಲುವಾಗಿ ಮತ್ತು ಪ್ರತ್ಯೇಕ ದ್ವಿಮತಾಧಿಕಾರದ ಸಲುವಾಗಿ ಅಷ್ಟೇ ಅಲ್ಲದೆ ಎಲ್ಲ ಜಾತಿ ಜನಾಂಗದವರಿಗೆ ಜಾತಿ ಭೇದ ಲಿಂಗ ತಾರತಮ್ಯ ಇರಲಾರ್ದೇ 21 ವಯಸ್ಸಾಗಿರ್ತಕ್ಕಂಥ ಎಲ್ಲ ಜನಾಂಗದವರಿಗೆ ಮತದಾನದ ಹಕ್ಕು ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ. ಅದಷ್ಟೇ ಅಲ್ಲದೇ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನಾವ್ಯಾರೂ ಶೂದ್ರರಲ್ಲ, ನಾವು ಅಸ್ಪೃಶ್ಯರಲ್ಲ, ನಾವು ಈ ದೇಶದ ಮೂಲ ಭಾರತೀಯರು, ನಾವು ಈ ದೇಶದ ನಾಗ ಜನಾಂಗ, ನಾವು ಈ ದೇಶದ ಮೂಲ ಬೌದ್ಧರು ಅಂತಕ್ಕಂಥದ್ದನ್ನು ಮನದಟ್ಟು ಮಾಡಿರ್ತಕ್ಕಂಥ ವಿಷಯವನ್ನು ಬಿ ಶ್ಯಾಮ್ ಸುಂದರ್ ಸಾಹೇಬರು 1968 ಏಪ್ರಿಲ್ 29ನೇ ತಾರೀಕು ದಿವಸ ಎಳೆಯಾಗಿ ಬಿಚ್ಚಿರ್ತಾರೆ. ಇದಾದ ನಂತರ ಅವತ್ತೇ ಘೋಷಣೆ ಮಾಡ್ತಾರೆ ಬಿ ಶ್ಯಾಮ್ ಸುಂದರ್ ಸಾಹೇಬರು. ಅವತ್ತೇ ಒಂದು ಪ್ರೊಸೀಡಿಂಗ್ ಮಾಡಿಬಿಡ್ತಾರೆ. ಏನಂದರೆ ನಾವು ಇಂಥ ಮೊದಲನೇ ತಲೆಮಾರಿನ ಈ ಶಿಕ್ಷಿತ ಜನಾಂಗವನ್ನು ಜಾಗೃತಗೊಳಿಸಬೇಕು, ಇವರು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ಸಮಾಜದ ಬಗ್ಗೆ ಕಳಕಳಿ ವ್ಯಕ್ತಪಡಿಸಬೇಕು, ನಮ್ಮ ಸಮಾಜವನ್ನು ಜಾಗೃತ ಮಾಡಬೇಕು, ನಮ್ಮ ಸಮಾಜಕ್ಕೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮಾಡಿರ್ತಕ್ಕಂಥ ಸಂದೇಶವನ್ನು ಸಾರಿರ್ತಕ್ಕಂಥ ಬಿ ಶ್ಯಾಮ್ ಸುಂದರ್ ಸಾಹೇಬರು ಏನು ಮಾಡ್ತಾರೆ, 1968 ಏಪ್ರಿಲ್ 29ನೇ ತಾರೀಕು ದಿವಸ ಜಗತ್ ಭೀಮನಗರದಲ್ಲಿ ಜನವಾದಿ ಛಾತ್ರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಬಾಬಾ ಸಾಹೇಬರ 77ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ
ಭಾರತೀಯ ಭೀಮಸೇನಾ ಅಂತಕ್ಕಂಥ ಒಂದು ಸಂಘಟನೆಯನ್ನು ಹುಟ್ಟಾಕ್ತಾರೆ ಸ್ನೇಹಿತರೆ. ಭಾರತೀಯ ಭೀಮಸೇನಾದ ಅದರ ಉದ್ದೇಶ ಒಂದೇ ಮಾತನ್ನು ಹೇಳ್ತೀನಿ, ಕೇಳ್ತಾರೆ. ಶ್ಯಾಮ್ ಸುಂದರ್ ಸಾಹೇಬರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ಯಾಕೆ ಈ ಭೀಮಸೇನಾ ಭಾರತೀಯ ಭೀಮಸೇನಾ ಬೇಕು ಅಂದರೆ ಸೆಲ್ಫ್ ಡಿಫೆನ್ಸ್ ಸಲುವಾಗಿ, ಸೆಲ್ಫ್ ರಿಲಯನ್ಸ್ ಸಲುವಾಗಿ, ಸೆಲ್ಫ್ ರೆಸ್ಪೆಕ್ಟ್ ಸಲುವಾಗಿ ಭಾರತೀಯ ಭೀಮಸೇನಾ ನಮಗೆ ಬೇಕು ಅಂತಕ್ಕಂಥ ನೋಡಿ. ಸೆಲ್ಫ್ ರಿಲಯನ್ಸ್, ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸೆಲ್ಫ್ ಡಿಫೆನ್ಸ್ ಸಲುವಾಗಿ ಭಾರತೀಯ ಭೀಮಸೇನಾ ಬೇಕು ಅಂತಕ್ಕಂತ ಹೇಳಿ, ಮತ್ತು ಈ ಭೀಮಸೇನಾಕ್ಕೆ ಎಂಥವ್ರು ಸೇರ್ಬೇಕಂದ್ರೆ 18 ವರ್ಷ ವಯಸ್ಸಾಗಿರ್ತಕ್ಕಂಥವ್ರು, 35 ವರ್ಷ ವಯೋಮಾನದ ಒಳಗಿರ್ತಕ್ಕಂಥ ಯುವಕರು ಯುವತಿಯರು ಈ ಭಾರತೀಯ ಭೀಮಸೇನಾಕ್ಕೆ ಸೇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮಾತು ಮುಗಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ಒಬ್ಬ ಹಿರಿಯರು ಎದ್ದು ನಿಂತು ಕೇಳ್ತಾರೆ, ಈ ಭೀಮಸೇನಾ ಅಂತ ಹೆಸರಿಟ್ಟಿರಲಪ್ಪ ಸಾಬ, ಇದು ಭೀಮಸೇನಾ ಅಂದರೆ ನಮ್ಮ ಪಾಂಡವರಾಜನ ಮಗ ಭೀಮನ ಹೆಸರ ಅಂತಕ್ಕಂಥ ಮಾತನ್ನು ಕೇಳ್ತಾನೆ. ಆವಾಗ ಶ್ಯಾಮ್ ಸುಂದರ್ ಸಾಹೇಬರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಅರ್ಥಗರ್ಭಿತವಾಗಿ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ. ಏನೆಂದರೆ, ನೋಡಪ್ಪ, ಭಾರತವು ಇಬ್ಬರ ಭೀಮರನ್ನು ಪಡೆದುಕೊಂಡಿದೆ. ಒಬ್ಬ ಭೀಮ ಪೌರಾಣಿಕ ಭೀಮ, ಮತ್ತೊಬ್ಬ ಭೀಮ ಚಾರಿತ್ರಿಕ ಭೀಮ. ಪೌರಾಣಿಕ ಭೀಮ ತನ್ನ ಕೈಯಲ್ಲಿ ಆಯುಧ ಇದ್ದರೂ ಕೂಡ ತನ್ನ ಹೆಂಡತಿಯ ಮಾನ ಪ್ರಾಣ ಕಾಪಾಡದಂಥ ಅಯೋಗ್ಯ ಬಲಭೀಮ ಅವನು. ಏನು, ತನ್ನ ಕೈಯಲ್ಲಿ ಗದ ಆಯುಧ ಇದ್ದರೂ ಕೂಡ ತನ್ನ ಸ್ವಂತ ಹೆಂಡತಿಯ ಮಾನ ಪ್ರಾಣ ಕಾಪಾಡದೇ ಇರತಕ್ಕಂಥ ಅಯೋಗ್ಯ ಬಲಭೀಮ ಆತ ಪೌರಾಣಿಕ ಭೀಮ. ಇನ್ನೊಬ್ಬ ಭೀಮ ಕೈಯಲ್ಲಿ ಯಾವುದೇ ಆಯುಧ ಇಲ್ಲ, ಕೇವಲ ಒಂದು ಪೆನ್ನನ್ನು ಹಿಡಿದುಕೊಂಡು ಈ ದೇಶದ ಎಲ್ಲ ಹೆಣ್ಣು ಮಕ್ಕಳ, ಯಾವುದೇ ಜಾತಿ ಧರ್ಮ ಭೇದ ಇರಲಾರ್ದೇ ಎಲ್ಲ ಹೆಣ್ಣು ಮಕ್ಕಳ ಮಾನ ಪ್ರಾಣ ಕಾಪಾಡಿರ್ತಕ್ಕಂಥ ಜೈ ಭೀಮ ಚಾರಿತ್ರಿಕ ಭೀಮ. ಈ ಚಾರಿತ್ರಿಕ ಭೀಮ ಜೈ ಭೀಮ ನಮ್ಮ ನಿಮಗೆಲ್ಲರಿಗೂ ಕೂಡ ಬದುಕು ಕಟ್ಟಿಕೊಟ್ಟಿರ್ತಕ್ಕಂಥ ತಂದೆ. ಆ ಜೈ ಭೀಮನ ಹೆಸರ ಮೇಲೆ ಭಾರತೀಯ ಭೀಮಸೇನಾ ಮಾಡ್ತಾ ಇದ್ದೇನೆ ವಿನ ನಿಮ್ಮ ಪೌರಾಣಿಕ ಭೀಮನ ಹೆಸರ ಮೇಲೆ ಅಲ್ಲ, ಅಂಥ ಅಯೋಗ್ಯನ ಹೆಸರ ಮೇಲೆ ಅಲ್ಲ ಅಂತಕ್ಕಂಥ ಮಾತನ್ನು ಶ್ಯಾಮ್ ಸುಂದರ್ ಸಾಹೇಬರು ಅವತ್ತಿನ ದಿವಸ ಹೇಳ್ತಾರೆ ಸ್ನೇಹಿತರೆ. ಸೊ ಅದಕ್ಕಾಗಿ ಶ್ಯಾಮ್ ಸುಂದರ್ ಸಾಹೇಬರು ಈ ಭಾರತೀಯ ಭೀಮಸೇನಾವನ್ನು ಸಂಸ್ಥಾಪನೆ ಮಾಡಿರ್ತಕ್ಕಂಥ ದಿನ ಇವತ್ತಿದೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಮರಿಬಾರ್ದು. ಈ ಭಾರತೀಯ ಭೀಮಸೇನಾ ಆವಾಗ 1968ರಿಂದ 75ರ ಕಾಲಘಟ್ಟದವರೆಗೂ ಕೂಡ ಈಗ ದೇಶದಲ್ಲಿ ಜೀವಂತ ಇತ್ತು. ಲಕ್ನೋಲಿಂದ ಪೂರಾ ಮಡ್ರಾಸ್ವರೆಗೂ ಕೂಡ ಭೀಮಸೇನಾದ ಸೈನಿಕರಿದ್ದರು. ಕರ್ನಾಟಕದಲ್ಲೂ ಕೂಡ ಭೀಮಸೇನಾದ ಸೈನಿಕರಿದ್ದರು. ಇದರ ಬಗ್ಗೆ ಮನವರಿಕೆ ರಾಚಯ್ಯನವರಿಗೆ, ಬಸಲಿಂಗಪ್ಪನವರಿಗೆ ಕೂಡ ಚೆನ್ನಾಗಿ ಗೊತ್ತಿತ್ತು. ಶ್ಯಾಮ್ ಸುಂದರ್ ಸಾಹೇಬರ ಈ ಭಾರತೀಯ ಭೀಮಸೇನಾದಲ್ಲಿ ಆ ಕಾಲಘಟ್ಟದಲ್ಲಿ 2 ಲಕ್ಷ ಚಿಲ್ಲರೆ ಸೈನಿಕರು, ಭೀಮ ಸೈನಿಕರು ಅಂದರೆ 18 ವರ್ಷದಿಂದ 35 ವರ್ಷದ ಒಳಗಡೆ 2 ಲಕ್ಷ ಚಿಲ್ಲರೆ ಜನಾಂಗ ಭೀಮಸೇನಾದಲ್ಲಿ ಇರ್ತಕ್ಕಂಥದ್ದು ನಾವು ಚಾರಿತ್ರಿಕವಾಗಿ ಚರಿತ್ರೆಯಿಂದ ನಾನು ಕಂಡು ಬರುತ್ತೆ. ಅವೆಲ್ಲ ದಾಖಲೆಗಳು ನಾನು ಇವೆ ಅಂತಕ್ಕಂಥ ಮಾತು ಹೇಳ್ತಾ, ಇನ್ನು ಭಾರತೀಯ ಭೀಮಸೇನಾ ಸ್ಥಾಪನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ 1968 ಏಪ್ರಿಲ್ 29ನೇ ತಾರೀಕು ದಿವಸ ಭಾರತೀಯ ಭೀಮಸೇನೆಯನ್ನು ಗುಲ್ಬರ್ಗದಲ್ಲಿ ಜಗತ್ ಭೀಮನಗರದಲ್ಲಿ ಶ್ಯಾಮ್ ಸುಂದರ್ ಸಾಹೇಬರು ಏನು ಸ್ಥಾಪನೆ ಮಾಡಿದ್ರು, ಅವತ್ತಿನ ದಿವಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾರೆ. ಎಲ್ಲ ಜನಾಂಗ ಹೇಳ್ತಾರೆ, ಇಲ್ಲ ಸರ್ ತಾವು ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದರೆ ಮಾತ್ರ ಇದು ಸಂಘಟನೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಶ್ಯಾಮ್ ಸುಂದರ್ ಸಾಹೇಬರು ಫೌಂಡರ್ ಪ್ರೆಸಿಡೆಂಟ್ ಆಗಿರ್ತಾರೆ. ಮತ್ತು ಗುಂಡಪ್ಪ ಭರಣಿ ಅಂತಕ್ಕಂಥವರು ಈ ಭಾರತೀಯ ಭೀಮಸೇನಾದ ಮೊದಲ ಅಧ್ಯಕ್ಷರಾಗಿರ್ತಾರೆ. ಝಾಡಪ್ಪ ಒಂಟಿ ಅಂತಕ್ಕಂಥ ಹಿರಿಯರು ಈ ಭೀಮಸೇನಾದ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಮಾರುತಿ ಮಾಲೆ ಅಂತಕ್ಕಂಥವ್ರು ಖಜಾಂಚಿಗಳಾಗಿ, ಗುಂಡಪ್ಪ ಬಬಲಾದ, ರಾಜಾರಾಮ್ ಗಾಜ್ರೆ, ಶಂಕರ್ ನಾಗಪ್ಪ ಬಡಾರೋಜ ಇವರೆಲ್ಲರೂ ಕೂಡ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಈ ಭಾರತೀಯ ಭೀಮಸೇನಾಕ್ಕೆ ಆಯ್ಕೆಗೊಂಡಿರ್ತಾರೆ ಸ್ನೇಹಿತರೆ. ಇವತ್ತಿನ ದಿವಸ ಭಾರತೀಯ ಸೇನೆಯನ್ನು ನಾಶ ಮಾಡ್ತಕ್ಕಂಥ ಒಂದು ಕುತಂತ್ರ ಮಾಡಿರ್ತಕ್ಕಂಥದ್ದು ಇವತ್ತಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳಲ್ಲಿರ್ತಕ್ಕಂಥ ನನ್ನ ಸಮಾಜದ ಅಥವಾ ನಿಮ್ಮ ಸಮಾಜದ ದಲಾಲ ಬಡವೆಗಳು, ಏಜೆಂಟ್ರು ಅಂತಕ್ಕಂಥ ನಾವೆಲ್ಲರೂ ಕೂಡ ಮರಿಬಾರ್ದು. ಅಂದರೆ ಅದು ಪಕ್ಷ ಯಾವುದೇ ಇರಲಿ, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇತರ ಯಾವುದೇ ಕಮ್ಯುನಿಸ್ಟ್ ಇರ್ಬೋದು, ಆ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಏಜೆಂಟ್ರು ಏನದಾರಲ್ಲ ಅವರೇ ಈ ಭಾರತೀಯ ಭೀಮಸೇನಾವನ್ನು ಸರ್ವನಾಶ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರೂ ಗಮನಕ್ಕೆ ತರ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ 1970 ಭೀಮಸೇನ ಏನು ಕೆಲಸ ಮಾಡುತ್ತು ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡ್ತೀನಿ ಸ್ನೇಹಿತರೆ. ಭೂಮಿ ಇರದೇ ಇರತಕ್ಕಂಥ ಜನಾಂಗದವ್ರಿಗೆ ಭೂಮಿ ಒದಗಿಸಿಕೊಟ್ಟಿರ್ತಕ್ಕಂಥ ಭೀಮಸೇನದ ಕೆಲಸ, ಸ್ಮಶಾನ ಭೂಮಿ ಇರದೇ ಇರತಕ್ಕಂಥ ಜನಾಂಗದವ್ರಿಗೆ ಸ್ಮಶಾನ ಭೂಮಿ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಭೀಮಸೇನ, ಶಾಲೆಗಳಿರದ ಹಳ್ಳಿಗಳಲ್ಲಿ ಶಾಲೆಗಳು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಭೀಮಸೇನ, ದಲಿತರ ಮೇಲೆ ಅಥವಾ ಅಸ್ಪೃಶ್ಯರ ಮೇಲೆ ಅಥವಾ ಮೂಲ ಭಾರತೀಯರ ಮೇಲೆ ಗುಲ್ಬರ್ಗ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಊರಲ್ಲಾದರೂ ಏನು ದೌರ್ಜನ್ಯ ಆದರೂ ಕೂಡ
ಆ ಸೈನಿಕರು ಹೋಗಿ ಎದುರು ನಿಂತು ಅವರಿಗೆ ರಕ್ಷಣೆ ಕೊಟ್ಟದಷ್ಟೇ ಅಲ್ಲ, ಆ ಸವರ್ಣೀಯರ ಮೇಲ್ವರ್ಗದ ಜನರಿಗೆ ಧೂಳಿಪಟ ಮಾಡಿರ್ತಕ್ಕಂಥದ್ದು. ಈ ಭಾಲ್ಕಿ ತಾಲೂಕಿನಲ್ಲಿ ಒಂದು ಊರು ಬರುತ್ತೆ, ಇಡೀ ಊರಿಗೂರೇ ಬಿ ಶ್ಯಾಮಸುಂದರ ಸಾಹೇಬರು ಉರಿ ಹಚ್ಚು ಸುಟ್ಟಿರ್ತಕ್ಕಂಥದ್ದು. ದಲಿತರಿಗೆ ಸುಟ್ಟಿರ್ತಕ್ಕಂಥ ಬೆಂಕಿ ಇಡೀ ಊರಿಗೆ ಸುಡ್ತದೆ ಅಂತಕ್ಕಂಥ ತೋರಿಸಿರ್ತಕ್ಕಂಥ ಯುಗ ಪ್ರವರ್ತಕರು ಯಾರಾದ್ರಿದ್ರೆ ಅದು ಬಿ ಶ್ಯಾಮಸುಂದರ ಸಾಹೇಬರು. ಅವರು ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಹೇಳ್ತಾ ಇದ್ರು ಸ್ನೇಹಿತರೆ. ಏನಂದರೆ, ಈ ದೇಶದಲ್ಲಿ ಮೂಲ ನಿವಾಸಿಗಳಿರ್ತಕ್ಕಂಥ ಮೂಲ ಭಾರತೀಯರಾಗಿರ್ತಕ್ಕಂಥ SC ST OBC ಮತ್ತು ಮೈನಾರಿಟಿ ಜನಾಂಗದವರು ಅವ್ರಿಗೆ ಒಂದು ಸಂದೇಶ ಕೊಟ್ಟರು ಬಿ ಶ್ಯಾಮಸುಂದರ ಸಾಹೇಬರು. ಇದು ಮತ್ತೆ ಪ್ರಬುದ್ಧ ಭಾರತ ಆಗಬೇಕಾದ್ರೆ ಅಥವಾ ಇದು ಮೂಲ ಭಾರತ ಆಗಬೇಕಾದ್ರೆ ಬಮ್ಮನ್ಕು ಕಾಟೋ ಬನಿಯಾಕು ಲೂಟೋ ಗರೀಬೊಮ್ಮೆ ಬಾಂಟು ಅಂತ ಹೇಳ್ತಾರೆ. ಬಮ್ಮನ್ಕು ಕಾಟೋ ಬನಿಯಾಕು ಲೂಟೋ ಗರೀಬೊಮ್ಮೆ ಬಾಂಟು ಅಂತಕ್ಕಂಥ ಮಾತನ್ನು ಬಿ ಶ್ಯಾಮಸುಂದರ ಸಾಹೇಬ್ರು ಹೇಳ್ತಾಯಿದ್ರು. ಇದು ನನ್ನ ಘೋಷವಾಕ್ಯ ಅಲ್ಲ, ಬಿ ಶ್ಯಾಮಸುಂದರ ಸಾಹೇಬ್ರದ್ದು. ಸೊ ಒಂದ್ಸಾರಿ ಬಿ ಶ್ಯಾಮಸುಂದರ ಸಾಹೇಬರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಪತ್ರಕರ್ತ ಸ್ನೇಹಿತರು ಕೇಳ್ತಾರೆ, ಬಿ ಶ್ಯಾಮಸುಂದರ ಸಾಹೇಬ್ರೆ, ನೀವು ಹಿಂದೂಗಳು ಅಥವಾ ವಿಪ್ರಂದ್ರೆ ಹಿಂದೂಗಳಂದ್ರೆ ಅಷ್ಟ್ಯಾಕೆ ಅವ್ರನ್ನು ಹೀಯಾಳಿಸ್ತೀರಿ ಅಥವಾ ಅಷ್ಟ್ಯಾಕೆ ಅವ್ರನ್ನು ದ್ವೇಷ ಭಾವನೆಯಿಂದ ನೋಡ್ತೀರಿ? ಯಾಕೆ ನೀವು ಅವರಿಗೆ ಈ ಮುಸ್ಲಿಂ ಜನಾಂಗದವ್ರಿಗೆ, OBC ಜನಾಂಗದವ್ರಿಗೆ ಮತ್ತು ಈ ಮೂಲ ಭಾರತೀಯ ಜನಾಂಗದವ್ರಿಗೆ ಅಪ್ಕೊಂಡಾಗ ಅವ್ರಿಗೂ ಒಪ್ಕೊಳ್ಳಲೇನು ಅಂತಕ್ಕಂಥ ಮಾತನ್ನು ಕೇಳಿದ ಬಿ ಶ್ಯಾಮಸುಂದರ ಸಾಹೇಬ್ರೊಂದು ಮಾತು ಹೇಳ್ತಾರೆ. ಅದು ಹಿಂದಿದಲ್ಲಿದೆ ಸ್ನೇಹಿತರೆ. ಹೆಂಗೆ ಹೇಳ್ತಾರೆ ಅಂದರೆ, ಹಿಂದೂओं से मैं बेशक गले मिलूँगा, हिंदुओं से बेशक गले मिलूँगा, मगर हाथ में तलवार लेकर, क्योंकि ಓ ಲೋಗೋಂಕೆ ರಗ್ ರಗ್ ಸೆ ವಾಕಿಫ್ ಅಂತ ಹೇಳ್ತಾರೆ. ಅಂದರೆ ನಾನು ಹಿಂದೂಗಳಿಗೆ ತೆಕ್ಕಿಲ್ ಹಾಕೋಬೇಕಾದ್ರೆ ನಾನು ಬೇಷಕ್ 100% ಅವ್ರಿಗೆ ತೆಕ್ಕಿಲ್ ಹಾಕೋತೀನಿ, ಅಪ್ಕೋತೀನಿ, ಇಲ್ಲಂತಿಲ್ಲ. ಆದರೆ ಕೈಯಲ್ಲಿ ತಲವಾರು ಹಿಡ್ಕೊಂಡು ನಾನು ಅವ್ರನ್ನ ಅಪ್ಕೋತೀನಿ. ಕಾರಣ ಏನಂದರೆ, ಅವರ ರಕ್ತದಲ್ಲಿ ವಿಷ ತುಂಬಿರ್ತದಂತ ಗೊತ್ತದ. ಅವರೆಲ್ಲರೂ ಕೂಡ ಕೃತಜ್ಞರು. ಅದರ ಸಲುವಾಗಿ ನಾನು ಅವ್ರನ್ನ ತೆಕ್ಕಿಲ್ ಹಾಕೋಬೇಕಾದ್ರೆ ಕೈಯಾಗ ತಲವಾರು ಹಿಡ್ಕೊಂಡು ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಬಿ ಶ್ಯಾಮಸುಂದರ ಸಾಹೇಬ್ರು ಹೇಳ್ತಾರೆ. ಇವತ್ತಿನ ದಿವಸನೂ ಕೂಡ ನಮ್ಮನ್ನು ಮುಟ್ಟಬೋದು, ನಮ್ಮನ್ನು ಊಟಕ್ಕೆ ಕರಿಬೋದು, ನಮ್ಮ ಜೊತೆ ಕೂಡ್ಬೋದು, ನಿಂದಿರ್ಬೋದು. ಆದರೆ ಸವರ್ಣೀಯರು ಯಾರೂ ಕೂಡ ನಮ್ಮನ್ನು, ನಮ್ಮ ಶ್ರೇಯಸ್ಸು, ನಮ್ಮ ಸಮುದಾಯದ ಶ್ರೇಯಸ್ಸನ್ನು ಬಯಸೋದಿಲ್ಲ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರೂ ಗಮನಕ್ಕೆ ತರ್ತಾ ಭೀಮಸೇನದ ಇನ್ನೊಂದು ಘಟನೆ ಹೇಳ್ತೀನಿ. 1974ರಲ್ಲಿ ಈ ಕಮಲಾಪುರ ನಗರದಲ್ಲಿ ನಿಂಗಮ್ಮ ಪಟ್ನಾಯಕ್ ಅಂತಕ್ಕಂಥ ಒಬ್ಬ ಹೆಣ್ಮಗಳಿಗೆ ಅಲ್ಲಿಯ ಶಾಸಕರ ತಮ್ಮಂದಿರು ಹೊಡೆದು ಮರ್ಡರ್ ಮಾಡಿರ್ತಾರೆ. ಮರ್ಡರ್ ಮಾಡಿ ಅವಳನ್ನು ಕಳತನ ಹೊರಿಸಿ ಅವಳ ಚರಿತ್ರೆಗೆ ಒಂದು ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿರ್ತಾರೆ. ಅದು 1974ರಲ್ಲಿ. ಬಿ ಶ್ಯಾಮಸುಂದರ ಸಾಹೇಬರು ಹೈದರಾಬಾದ್ಲಿರ್ತಾರೆ. ಸುದ್ದಿ ತಿಳಿದ ತಕ್ಷಣ ಗುಲ್ಬರ್ಗ ಬಂದುಬಿಡ್ತಾರೆ. ಗುಲ್ಬರ್ಗ ಬಂದುಬಿಟ್ಟು ಭೀಮಸೇನದ ಎಲ್ಲ ಯುವಕರನ್ನು ಸಂಘಟನೆ ಮಾಡ್ತಾರೆ. ಹಾಸ್ಟೆಲ್ದಲ್ಲಿರ್ತಕ್ಕಂಥ ಎಲ್ಲ ಯುವಕರನ್ನು ಸಂಘಟನೆ ಮಾಡಿ ರ್ಯಾಲಿ ಮಾಡಿಸ್ಬಿಡ್ತಾರೆ. ಈ ಗುಲ್ಬರ್ಗ ನಗರದಲ್ಲಿ ಕಮಲಾಪುರ ಶಾಸಕನಾಗಿರ್ತಾರೆ ಜಗದೀಶ್ ಪಾಟೀಲ್ ಮನೆ ಇರ್ತದೆ, ಅವನ ಮನೆ ಹೊಕ್ಕು ಎಲ್ಲ ಭೀಮ್ ಸೈನಿಕರು ಹೊಡೆದು ಬಿಡ್ತಾರೆ. ಅಷ್ಟೇ ಅಲ್ಲ, ದೊಡ್ಡ ಪ್ರೊಸೀಜರ್ ಮಾಡಿ ಆ ನಿಂಗಮ್ಮನ ಹೆಣವನ್ನು ತೆಗೆಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಆ ಶಾಸಕನ ತಮ್ಮಂದಿರಾಗಿರ್ತಕ್ಕಂಥ ಶರತ್ಚಂದ್ರ, ಹರಿಶ್ಚಂದ್ರ, ಜಗದೀಶ್ಚಂದ್ರ ಅಂತಕ್ಕಂಥವ್ರಿಗೆ ಜೈಲಿಗೆ ಕಳಿಸ್ಬಿಡ್ತಾರೆ ಬಿ ಶ್ಯಾಮಸುಂದರ ಸಾಹೇಬರು. ಆ ತಾಕತ್ತ ಭೀಮಸೇನಕ್ಕಿತ್ತು. ಆದರೆ ಇವತ್ತಿನ ದಿವಸ ಎಷ್ಟೋ ಸಂಘಟನೆಗಳು ಬಾಬಾ ಸಾಹೇಬ್ರ ಹೆಸರ ಮೇಲೆ ಕಟ್ಕೊಂಡಿದ್ದಾರೆ. ಇವತ್ತು ಯಾರು ಕೂಡ ಅವ್ರಿಗೆ ಪನಿಷ್ಮೆಂಟ್ ಮಾಡಿಸ್ಬೇಕು ಅಂತಕ್ಕಂಥ ಧೋರಣೆ ಇಲ್ಲ, ಪರಿವರ್ತನೆ ಮಾಡಿಸ್ಬೇಕು ಅಂತಕ್ಕಂಥ ಧೋರಣೆ ಇಲ್ಲ. ಪರಿಹಾರಕ್ಕಾಗಿ ಧೋರಣೆ ಇಟ್ಟುಕೊಂಡು ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳು 99% ಸಂಘಟನೆಗಳು ಕರ್ನಾಟಕದಲ್ಲಿ ನಾವು ಕಾಣ್ತಾ ಇದ್ದೀವಿ. ಪರಿಹಾರಕ್ಕಾಗಿ ಅಂದರೆ ಸ್ವತಃ ಪರಿಹಾರಕ್ಕಾಗಿ, ಆ ಶೋಷಿತರು ಅಥವಾ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನಾಂಗದ ಪರಿಹಾರಕ್ಕಾಗಿ ಅಲ್ಲ. ಅದಕ್ಕಾಗಿ ಸ್ನೇಹಿತರೆ, ಇಂಥ ಎಲ್ಲ ಸಂಘಟನೆಗಳನ್ನು ಮೂಲಿ ಗುಂಪಾಗಿ ಮಾಡಿಬಿಟ್ಟು ಅಥವಾ ಆ ಸಂಘಟನೆಗಳನ್ನು ನಾವು ಧಿಕ್ಕರಿಸಿ ಇವತ್ತಿನ ದಿವಸ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಇರತಕ್ಕಂಥ ಭಾರತೀಯ ಭೀಮಸೇನಾವನ್ನು ಪುನರ್ಜೀವ ತುಂಬೋದ್ರ ಜೊತೆಗೆ ಅಲ್ಲಿ ಕಸರಿದೆ, ಲಕ್ನೋದಲ್ಲಿ, ಹೈದರಾಬಾದಲ್ಲಿ ಅಲ್ಲಿ ಕಸರಿದೆ. ಇದಕ್ಕೆ ಜೀವಂತ ಮಾಡಿದ್ದೇ ಆದರೆ ನಾವು ಸೆಲ್ಫ್ ಡಿಫೆನ್ಸ್ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಸಲುವಾಗಿ ಈ ಗುರಿ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಭಾರತೀಯ ಭೀಮಸೇನಾವನ್ನು ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿದೆ. ಕಾರಣ ನೋಡಿ ಸ್ನೇಹಿತರೆ, ಇಷ್ಟು ದಿವಸ 1956ರವರೆಗೆ ಈ ದೇಶದಲ್ಲಿರ್ತಕ್ಕಂಥ SC ST OBC ಮೈನಾರಿಟಿ ಜನಾಂಗದವರಿಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ರಕ್ಷಣೆ ಮಾಡ್ತಾಯಿದ್ರು. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಾಪರಿನಿಬ್ಬಾಣಗೊಂಡ ನಂತರ ಇವತ್ತು ಕೂಡ ನಾವು ಭಾಗಶಃ ಸುರಕ್ಷಿತವಾಗಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ. ನಾವು ನಮ್ಮ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಸಹಿಸ್ಕೋಬೋದು, ನಮ್ಮ ಗಂಡು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಸಹಿಸ್ಕೋಬೋದು, ನಮ್ಮ ಸಮಾಜದ ಸ್ವಲ್ಪ ಜನರಿಗೆ ಕೊಲೆ ಬೆದರಿಕೆ ಮಾಡಿದ್ರೆ ಅಥವಾ ಆಕ್ರಮಣ ಮಾಡಿದ್ರೆ ಸಹಿಸ್ಕೋಬೋದು. ಆದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಬರೆದಿರ್ತಕ್ಕಂಥ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಸಂವಿಧಾನದ ಮೇಲೆ ಇವತ್ತಿನ ದಿವಸ ಆಕ್ರಮಣ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಸಂವಿಧಾನ ಉಳಿಸ್ಕೋಬೇಕು. ಎಲ್ಲಿವರೆಗೆ ಭಾರತದ ಸಂವಿಧಾನ ಜೀವಂತ ಇರುತ್ತೋ ಅಲ್ಲಿವರೆಗೆ ನಾವೆಲ್ಲರೂ ಕೂಡ ಜೀವಂತವಾಗಿರ್ತೀವಿ. ನಮಗೆಲ್ಲರಿಗೂ ಕೂಡ ಎಷ್ಟೇ ಸಿಕ್ಕರೂ ಕೂಡ ಸ್ವಾತಂತ್ರ್ಯ, ಸಮಾನತೆ,
ಪ್ರಾತಿನಿಧ್ಯತೆ ಸಿಗ್ತದೆ. ಒಂದು ವೇಳೆ ಭಾರತದ ಸಂವಿಧಾನ ಹೋದರೆ ನಾವು ಯಾರೂ ಕೂಡ ಯಾರೇ ಇರಲಿ SC ST OBC ಜನಾಂಗದವರು ಸ್ವಾಭಿಮಾನದ ಬದುಕು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲ ಜಾತಿ ಜನಾಂಗದವರು ಜಾತಿವಾರು ಕುಲಕಸಬುಗಳನ್ನು ಮಾಡಿ ಬದುಕ್ತಕ್ಕಂಥ ವ್ಯವಸ್ಥೆ 2025 ನಂತರ ಬಂದೇ ಬರ್ತದೆ. ಅದಕ್ಕಾಗಿ ಈಗಾಗಲೇ ನಾನು ನಿಮಗೆ ಜಾಗೃತಿ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳೆಲ್ಲರೂ ಕೂಡ ನಮ್ಮನ್ನು ಪ್ರಶಂಸೆ ಮಾಡಬೇಕು. ನಮ್ಮ ಮಕ್ಕಳೆಲ್ಲ ನಮ್ಮನ್ನು ಶಪಿಸಬಾರ್ದಾಗಿದ್ದರೆ ನಾವು ನಮ್ಮ ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥ ಭಾರತದ ಸಂವಿಧಾನ ಉಳಿಸ್ಕೋಬೇಕು, ನಮ್ಮ ಸಮಾಜವನ್ನು ಉಳಿಸ್ಕೋಬೇಕು. ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ SC ST OBC ಮೈನಾರಿಟಿ ಜನಾಂಗದ ಹಕ್ಕು ಬಾಧ್ಯತೆಗಳನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ದಯವಿಟ್ಟು ನೀವೆಲ್ಲರೂ ಕೂಡ ಇದರ ಬಗ್ಗೆ ಚಿಂತನೆ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿದಾಯ ಹೇಳುತ್ತೇನೆ. ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ, ಜೈ ಮೂಲ ಭಾರತಿ.